18 ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. 17, 18 ತೆಗೆದ್ರ ಸತ್ಯವೇ ತೆಗೆದ್ರ ಯಾರಾದರೂ ಒಬ್ಬರಾಗಿ ಓದಿ. ಆದಿಕಾಂಡ 28. ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಒತ್ತಾರೆ ತಾನು ತಲೆಗಿಂಬಿಗೆ ಇಟ್ಟಿಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಒಯ್ದನು. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಅಲ್ಲಿರುವ ಊರಿಗೆ ಮೊದಲು ಲೂಜ್ ಎಂದು ಹೆಸರಿತ್ತು. ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ, ಆಹಾರವನ್ನು ಹುಡುಕುವುದಕ್ಕೆ, ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು. ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10 ಪಾಲನ್ನು ನಿನಗೆ ಸಮರ್ಪಿಸುವನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಅರಿಕೆ ಮಾಡಿಕೊಂಡನು. ಕರ್ತನೇ, ನಿಮಗೆ ಸ್ತೋತ್ರ. ಈ ವಾಗ್ದಾನ ಈ ಮನೆಗೆ ಸ್ವಂತವಾದ, ಈ ವಾಕ್ಯಗಳು ಈ ಮನೆಗೆ ಸ್ವಂತವಾದ, ಈ ಕುಟುಂಬಕ್ಕೆ ಸ್ವಂತವಾದ ಯೇಸು ನಾಮದಲ್ಲಿ ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದರಲ್ಲಿ ಈ ಒಂದು ವೇಳೆಯಲ್ಲಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಹಲ್ಲೆಲೂಯಾ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಿಮ್ಮ ಪಾಸ್ಟರ್ಗೂ ಕೂಡ ಹಲ್ಲೆಲೂಯಾ, ನಿಮಗೂ ಕೂಡ ದೇವರು ನಿಮ್ಮ ಪಾಸ್ಟರನ್ನ, ನಿಮ್ಮ ಪಾಸ್ಟರ್ ಅವರ ಕುಟುಂಬಗಳನ್ನು ನೀವು ಪ್ರೀತಿ ಮಾಡ್ರಿ, ಅವರುಗಳಿಗೆ ಅಲ್ಲಲ್ಲಿ ಗೌರವದಿಂದ ನೀವು ನಡೆದುಕೊಳ್ಳ್ರಿ. ಕರ್ತನು ಇದಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದ ಮಾಡುವಂಥದ್ದು. ಬೈಬಲಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ಮಕ್ಕಳೇ, ಅಲ್ಲಿ ನಾವು ಗಮನಿಸುವಾಗ ಅಲ್ಲಿ ದೇವರು ವಾಕ್ಯ ಹೇಳ್ತದೆ. ಏನಂತ ಹೇಳ್ತದೆ ನೋಡ್ರಿ, 18ನೇ ವಾಕ್ಯದಲ್ಲಿ, ಒತ್ತಾರೆ ಅವನು ಎದ್ದಾಗ ತಾನು ತಲೆಗಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಒಯ್ದನು. ಆ ಸ್ಥಳಕ್ಕೆ ಬೆಥೇಲ್ ಎಂದು ಹೆಸರಿಟ್ಟನು. ಎಲ್ಲರೂ ಹೇಳ್ರಿ, ಏನಂತ ಹೆಸರಿಟ್ಟನು? ಹೇಳ್ರಿ ಎಲ್ಲರೂ, ಏನಂತ ಹೆಸರಿಟ್ಟನು? ಬೆಥೇಲ್. ಹೇಳ್ರಿ ಎಲ್ಲರೂ. ಈ ಊರ ಹೆಸರೇನು? ಯಾವ ಕೋಡಹಳ್ಳಿ? ಅದು ಛತ್ರ ಕೋಡಹಳ್ಳಿ. ಛತ್ರ ಕೋಡಹಳ್ಳಿ. ಈಗ ಈ ಮನೆಗೆ ದೇವರು ಹೇಳ್ತಾನೆ, ಇನ್ನು ಈ ಮನೆ ಛತ್ರ ಕೋಡಹಳ್ಳಿ ಆಗಿರೋದಿಲ್ಲ. ಯಾಕಂದ್ರೆ ಅದು ಹಳೇದು ಹೊರಟೋಯ್ತು, ಈಗ ಹೊಸಾದು ನಿಮ್ಮ ಮನೆಗೆ ಬಂತು. ಆಮೇಲೆ ಅದಕ್ಕೆ ಆತನ ಹೇಳ್ತಾ ಇದ್ದಾನೆ, ನೋಡ್ರಿ, ನೀವು ಕಳೆದ ದಿನಗಳು, ಕಳೆದ ವರ್ಷಗಳು, ಕಳೆದ ಕಾರ್ಯಗಳಲ್ಲಿ ನೀವು ನೋಡ್ಬೇಕಾದ್ರೆ ಅಮ್ಮವರ ಸಾಕ್ಷಿ ಅವರು ಹೇಳಿದ್ರು. ಆ ಸಾಕ್ಷಿಯಲ್ಲಿ ಒಂದೇ ನನಗೆ ಇಷ್ಟ ಆಗಿತ್ತು. ಸಾಕ್ಷಿ ಹೇಳ್ಬೇಕು. ದೇವರು ಮಾಡಿದಂತ ಉಪಕಾರಗಳನ್ನ ನಾವು ಹೇಳಬೇಕು. ಯಾಕೆ ನಾವು ಹೇಳ್ಬೇಕಾದ್ರೆ, ನೀನು ಈ ಸಾಕ್ಷಿ ಒಂದು 10 ಜನಕ್ಕೆ ಹೇಳಿದ್ರೆ, ಇಲ್ಲ ಯಾರಿಗೋ ಒಬ್ಬರಿಗೆ ಅವರು ಮನೆ ಕಟ್ಟಬೇಕಂತಿರ್ತಾರೆ, ಆದ್ರೆ ಅವರಿಂದ ಮನೆ ಕಟ್ಟೋಕ್ ಆಗ್ತಾ ಇಲ್ಲ. ಆದ್ರೆ ನೀವು ಯಾವ ರೀತಿ ಕಟ್ಟಿದ್ರು, ಯಾವ ರೀತಿ ದೇವರು ಸಹಾಯ ಮಾಡಿದ್ರು, ಹೆಂಗಿ ಕಟ್ಟಿದ್ರೆ ಅಂತ ಹೇಳುವಾಗ ಅವ್ರಿಗೂ ಕೂಡ ಒಂದು ನಂಬಿಕೆ ಬರ್ತದೆ. ಇವ್ರಿಗೂ ಮಾಡಿದ ದೇವರು ನನಗೂ ಕೂಡ ಮನೆ ಕಟ್ಟಿಕೊಡ್ತಾನೆ ಅಂತ ನಂಬಿಕೆ ಬರ್ತಾರೆ. ಇದಕ್ಕೆ ನಾವು ಸಾಕ್ಷಿ ಹೇಳುವಂತದ್ದಾಗಿರ್ತದೆ. ಹಂಗಾದ್ರೆ ಈ ದಿನಮಾನದಲ್ಲಿ ಇಲ್ಲಿ ನಾವು ನೋಡುವಾಗ ದೊಡ್ಡವರು ಒಂದು ಗಾದೆ ಹೇಳ್ತಾರೆ. ಏನಂತ? ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಮನೆ ಕಟ್ಟೋದು, ಮದುವೆ ಮಾಡೋದು ಎರಡು ಕೂಡ ಬಹಳ ಏನಾಗಿರ್ತದಂತೆ, ಕಠಿಣವಾಗಿರ್ತದೆ. ಆದ್ರೆ ಬೈಬಲ್ ಅಲ್ಲಿ ನಾವು ನೋಡ್ಬೇಕಾದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೀರ್ತನೆ 127ರಲ್ಲಿ ನಾವು ನೋಡುವಾಗ, ಗಮನಿಸುವಾಗ, 1-2 ವಾಕ್ಯಗಳು ನಾವು ಗಮನಿಸುವಾಗ, ಯೆಹೋವನು ಮನೆಯನ್ನ ಕಟ್ಟದಿದ್ದರೆ ಅದನ್ನ ಕಟ್ಟುವವರು, ಪ್ರಯಾಸ ಪಡುವವರು ವ್ಯರ್ಥ ಅಂತ ನಾವು ನೋಡ್ತಾ ಇದ್ದೇವೆ. ಯಾಕೆ ನಾನು ಈ ವಾಕ್ಯವನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ತಾಯಿಯವರು ಹೇಳಿದ್ರು ಏನಂತ, ನಮ್ಮ ಹತ್ರ ದುಡ್ಡಿತ್ತು, ಆದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ದುಡ್ಡಿದೆ, ತಿನ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ನಮ್ಮ ಹತ್ರ ದುಡ್ಡಿದೆ, ನಮಗೆ ಸಮಾಧಾನ ಇಲ್ಲ. ನಮ್ಮ ಹತ್ರ ದುಡ್ಡಿದೆ, ನಮಗೆ ಸಂತೋಷ ಇಲ್ಲ. ನಮ್ಮ ಹತ್ರ ದುಡ್ಡಿದೆ, ಆದ್ರೆ ಯೇಸು ಇಲ್ಲ. ನಮ್ಮ ಹತ್ರ ದುಡ್ಡಿದೆ, ಏನಿಲ್ಲ ನಮಗೆ. ಅಲ್ಲಲ್ಲೂಯ್ಯ, ನಮ್ಮ ಜೀವಿತದಲ್ಲಿ ಅಲ್ಲಲ್ಲಿ ಯಾವ ಕೆಲಸ ಮಾಡಿದ್ರು ಕೂಡ ಅಲ್ಲಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದಿದೆ ನಮ್ಮ ಹತ್ರ? ದುಡ್ಡು ಮಾತ್ರ ಇದೆ. ಏನಿದೆ? ದುಡ್ಡು ಮಾತ್ರ ಇದೆ. ಆದ್ರೆ ಇವತ್ತು ಅನೇಕರು ಯಾವುದಕ್ಕೆ ಗೌರವ ಕೊಡ್ತಾ ಇದ್ದಾರೆ ಅಂದ್ರೆ, ಹಣಕ್ಕಾಗಿ ಗೌರವ ಕೊಡ್ತಾ ಇದ್ದಾರೆ. ಹಣದ ಹಿಂದೆ ಹೋಗ್ತಾ ಇದ್ದಾರೆ. ಅಲ್ಲಲ್ಲಿ ಐಶ್ವರ್ಯ ಹಿಂದೆ ಹೋಗ್ತಾ ಇದ್ದಾರೆ, ಅಂತಸ್ತುಗಳ ಹಿಂದೆ ಹೋಗ್ತಾ ಇದ್ದಾರೆ, ಬಿಲ್ಡಿಂಗ್ ಹಿಂದೆ ಹೋಗ್ತಾ ಇದ್ದಾರೆ, ಕಾರ್ ಹಿಂದೆ ಹೋಗ್ತಾ ಇದ್ದಾರೆ, ಬಹಳ
ದೊಡ್ಡ ಶ್ರೀಮಂತನಾಗಿದ್ದ. ಆಮೇಲೆ ಬಹಳ ದೊಡ್ಡ ಶ್ರೀಮಂತನಾಗಿದ್ದ. ಈ ಶ್ರೀಮಂತನಾದಂತ ಯಾಕೋಬು ಅವನು ಏನು ಮಾಡ್ತಾ ಇದ್ದಾನೆ, ಅಲ್ಲಿಯ ಅಣ್ಣನು ತಮ್ಮನು ಇಬ್ಬರು ಏನು ಮಾಡಿದ್ರು, ಮೋಸಗಾರರಾಗಿ ತನ್ನ ಜೀವಿತದಲ್ಲಿ ತನ್ನ ತಾಯಿಯಾದಂತವಳು ತನ್ನ ಮಾವನ ಮನೆಗೆ ಕಳಿಸಿಬಿಟ್ಟಳು. ಯಾರನ್ನ? ಈ ಯಾಕೋಬನನ್ನ. ಆ ಯಾಕೋಬನನ್ನ ಮಾವನ ಮನೆಗೆ ಕಳಿಸಿದಾಗ ಅವನು ಮಾವನ ಮನೆಗೆ ಹೋಗ್ಬೇಕಾಗಿತ್ತು. ಈಗ ಇದೇ ಕುಟುಂಬ ಕೂಡ ಅಂತ ಪರಿಸ್ಥಿತಿಗಳಲ್ಲಿ ಕೂಡ ನೀವು ಬಾಧೆಗಳು ಪಟ್ಟಿದ್ದೀರಾ, ನೋವುಗಳು ಪಟ್ಟಿದ್ದೀರಾ, ಹಿಂಸೆಗಳು ಪಟ್ಟಿದ್ದೀರಾ. ಕೆಲವು ದಿನಗಳ ಕಾಲ ನಮ್ಮ ಮನೆ ಇಲ್ಲದೆ, ನಮಗೆ ಮಠ ಇಲ್ಲದೆ, ನಮಗೊಂದು ಸೀಟು ಮನೆ ಇಲ್ಲದೆ, ನಮಗೊಂದು ಯಾವ ಆಶ್ರಯ ಇಲ್ಲದೆ ಬೇರೆಯವರ ಮನೆಯಲ್ಲಿದ್ದುಂಟು, ಬೇರೆಯವರ ಕಡೆಯಲ್ಲಿದ್ದುಂಟು, ಬೇರೆಯವರ ಮನೆಗೂ ಹೋಗಿದ್ದುಂಟು. ಆದರೆ ಅದೇ ರೀತಿ ಯಾಕೋಬನು ಏನ್ ಮಾಡ್ತಾ ಇದ್ದಾನೆ, ಆ ಊರನ್ನ ಬಿಟ್ಟು, ಆ ಮನೆಯನ್ನ ಬಿಟ್ಟು ಅವನು ಎಲ್ಲಿ ಹೋಗ್ತಾ ಇದ್ದಾನೆ? ದೇವರ ಮಗಳೇ, ಅವನ ಮಾವನ ಮನೆಗೆ ಹೋಗುತ್ತಾ ಇದ್ದಾನೆ. ಆ ಹೋಗುವಂತ ಸ್ಥಳದಲ್ಲಿ ಅವನು ಒಂದು ದೊಡ್ಡ ಅಲ್ಲಲ್ಲಿ ಒಂದು ದಾರಿ ಇದೆ, ಒಂದು ಅರಣ್ಯ ಇದೆ. ಆ ಅರಣ್ಯದೊಳಗೆ ಅವನು ಏನ್ ಮಾಡ್ತಾ ಇದ್ದಾನೆ? ಕುಳಿತುಕೊಳ್ತಾ ಇದ್ದಾನೆ, ನಿದ್ದೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಕುಳಿತುಕೊಂಡು ನಿದ್ದೆ ಮಾಡ್ಲಿಕ್ಕೆ ಅವನು ಪ್ರಯಾಸ ಪಟ್ಟಿರುವಾಗ ಆ ಸ್ಥಳದಲ್ಲಿ ಏನಾಯ್ತಂದ್ರೆ ಅವನು ಭಯದಿಂದ ಮಲ್ಕೊಂಡಿದ್ದಾನೆ, ಭಯದಿಂದ ಚಿಂತೆ ಮಾಡ್ತಾ ಇದ್ದಾನೆ. ಆದರೆ ಆ ಸ್ಥಳದಲ್ಲಿ ದೇವದೂತರುಗಳು ಅವನಿಗೆ ಕಾಣಿಸಿಕೊಳ್ಳುವುದಕ್ಕೆ ಬಂದರು. ಆಮೇಲೆ ಕೈ ಮೇಲೆ ಇದೆ. ಇವತ್ತು ದೇವರ ಮಕ್ಕಳೇ, ನಿಮಗೆ ಯಾವ ಕಷ್ಟ ಅಂತ ನೀವು ವೇದನೆ ಪಡ್ತಾ ಇದ್ದೀರಾ, ಯಾವ ದುಃಖ ಅಂತ ವೇದನೆ ಪಡ್ತಾ ಇದ್ದಾರೆ, ಯಾವ ನೋವು ನೀವು ವೇದನೆ ಪಡ್ತಾ ಇದ್ದೀರಾ, ಆದರೆ ಇವತ್ತು ದೇವರು ನಿಮ್ಮ ಮನೆಗೆ ಒಂದು ಪರಲೋಕದಿಂದ ಏಣಿಯನ್ನ ಹಾಕಲಿಕ್ಕಿದ್ದಾರೆ. ನೋಡ್ರಿ, ಅಲ್ಲಿ ಯಾಕೋಬನು ಏನ್ ಮಾಡ್ತಾ ಇದ್ದಾನೆ, ಅವನು ಹೋಗ್ಬೇಕಂತ ಸಮಯದಲ್ಲಿ ಅವನಿಗೆ ಏನು ಗೊತ್ತಿಲ್ಲ, ಅವನು ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ, ಅಲ್ಲಲ್ಲಿ ಯಾವ ರೀತಿ ಮನೆ ಕಟ್ಟಬೇಕಂತ ಗೊತ್ತಿಲ್ಲ, ಯಾವ ರೀತಿ ಮದುವೆ ಮಾಡ್ಬೇಕಂತ ಗೊತ್ತಿಲ್ಲ, ಯಾವ ರೀತಿ ನಾನು ಜೀವನ ಸಾಗಿಸ್ಬೇಕಂತ ಗೊತ್ತಿಲ್ಲ. ಶರೀರದಲ್ಲಿ ರೋಗ ಇದೆ, ಬಲಹೀನತೆ ಇದೆ, ಅಲ್ಲಲ್ಲಿ ವೇದನೆಗಳಿದೆ. ಅದರ ಮಧ್ಯದಲ್ಲಿ ನಾನು ಎಲ್ಲಿ ಹೋಗ್ಬೇಕೇನು ಮಾಡ್ಬೇಕಂತ ಅವನೊಳಗೆ ಒಂದು ಗಲಿಬಿಲಿ ಇರುವಾಗ ದೇವದೂತರುಗಳು ಅವನು ಮಲಗಿಕೊಂಡಿರುವ ರಾತ್ರಿಯ ವೇಳೆಯಲ್ಲಿ ಪರಲೋಕದಿಂದ ಅಲ್ಲಲ್ಲಿ ಕರ್ತನಾದ ಯೇಸು ಆ ಸ್ಥಳಕ್ಕೆ ಒಂದು ಏಣಿಯನ್ನ ಹಾಕಿದನು. ಆ ಏಣಿಯನ್ನ ಹಾಕುವಾಗ ದೇವದೂತರು ಏನ್ ಮಾಡಿದ್ರು? ಪರಲೋಕದಿಂದ ಇಳಿತಾ ಇದ್ರು, ಆ ಭೂಲೋಕದಿಂದ ಮೇಲೆ ಹತ್ತುತ್ತಾ ಇದ್ರು. ಇವತ್ತು ದೇವರು ಹೇಳ್ತಾನೆ, ನಿಮ್ಮ ಮನೆಗೆ ಪರಲೋಕದಿಂದ ಒಂದು ಏಣಿ ಇಲ್ಲಿ ಹಾಕಿದ್ದಾನೆ. ಆ ಪರಲೋಕದ ಏಣಿ ಯಾವುದಂದ್ರೆ ನಿಮ್ಮ ಮನೆಗೆ ರಕ್ಷಣೆ ಎಂಬ ಏಣಿಯನ್ನ ಹಾಕಿದ್ದಾನೆ, ನಿಮ್ಮ ಮನೆಗೆ ಆಶೀರ್ವಾದವಂತ ಏಣಿಯನ್ನ ಹಾಕಿದ್ದಾನೆ. ನೀವು ಕಳೆದುಕೊಂಡಿದ್ದನ್ನ ಪಡೆದುಕೊಳ್ಳುವಂತ ಏಣಿ ಈ ಸ್ಥಳದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಕರ್ತನು ಹಾಕಿದ್ದಾನೆ. ಆದುದರಿಂದ ದೇವರ ಮಕ್ಕಳಾದ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಆತನು ಹಾಕಿರುವಂತ ಏಣಿಯನ್ನ ಯಾರು ಕೂಡ ತೆಗೆದು ಹಾಕಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಂಗಾದ್ರೆ ನಮ್ಮ ಜೀವಿತದಲ್ಲಿ ಕೆಲವು ಸಮಯದಲ್ಲಿ ಅದ್ರಲ್ಲಿ ನಾವು ಎಲ್ಲೋ ನಮ್ಮ ಜೊತೆಯಲ್ಲಿರುವ ನಮ್ಮನ್ನು ಕೈ ಬಿಟ್ಟು ಬಿಡ್ತಾರೆ. ಆದರೆ ನಮ್ಮನ್ನ ನಂಬಿದಂತ ದೇವರು, ನೀವು ಕೈ ಬಿಟ್ಟರು ಕೂಡ, ನಿಮ್ಮ ಕುಟುಂಬ ಕೈ ಬಿಟ್ಟರು ಕೂಡ, ನಿಮ್ಮ ಮಕ್ಕಳು ನೀವು ಮರೆತು ಹೋದ್ರು ಕೂಡ, ಬೈಬಲ್ ಹೇಳ್ತದೆ, ತಂದೆ ತಾಯಿಗಳು ನಮ್ಮನ್ನು ತೊರೆದು ಬಿಟ್ರೇನು, ಆತನು ನಮ್ಮನ್ನು ಸೇರಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಕೀರ್ತನೆ 27:10 ಹೇಳ್ತದೆ, ಆತನು ನಮ್ಮನ್ನು ಸೇರಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಇವತ್ತು ದೇವರ ಮಕ್ಕಳೇ, ಆತನ ಏಣಿಯನ್ನ ಹಾಕಿ ಇಳಿದು ಬಂದಿದ್ದರಿಂದಾನೆ ಈ ಸ್ಥಳಕ್ಕೆ ಅವನು ಹೇಳ್ತಾ ಇದ್ದಾನೆ, ನಾನು ಈ ಸ್ಥಳಕ್ಕೆ ಬೆತ್ತೇಲ್ ಎಂದು ಹೆಸರಿಡುತ್ತೇನೆ. ಬೆತ್ತೇಲ್ ಎಂದು ಏನ್ ಮಾಡ್ತಾ ಇದ್ದೇನೆ? ಹೆಸರಿಡುತ್ತೇನೆ. ಬೆತ್ತೇಲ್ ಅಂದರೆ ಅದು ದೇವರ ಮನೆಯಾಗಿದೆ. ಯಾವ ಮನೆ? ಯಾವ ಮನೆ? ಏನಂತ ಹೇಳಿದ್ರೆ, ಛತ್ರಕೋಟೆಯಲ್ಲಿ ಅಲ್ಲ, ಈ ಕಂಬಳ್ಳಿ ಅಲ್ಲ, ಕೋಲಾರ ಅಲ್ಲ, ಬೆಂಗಳೂರಲ್ಲ, ಪೊಂಗನೂರಲ್ಲ. ನಾವೆಲ್ಲ ಯಾರ ಮನೆ ಆಗಿರ್ಬೇಕು? ದೇವರ ಮನೆ ಆಗಿರಬೇಕು. ಆಮೇಲೆ ದೇವರ ಮನೆ ಮೋಸ ಮಾಡ್ತದ? ದೇವರ ಮನೆ ಮೋಸ ಮಾಡ್ತದ? ದೇವರ ಮನೆ ಪಾಪ ಮಾಡ್ತದ? ದೇವರ ಮನೆ ವಂಚನೆ ಮಾಡ್ತದ? ಹೇಳ್ತದ? ದೇವರ ಮನೆ ಕೆಟ್ಟ ಹೋಗ್ತದ? ಕೆಡೋದಿಲ್ಲ. ದೇವರ ಮನೆ ಯಾವಾಗಲೂ ಹೆಂಗಿರ್ತದ ಅಂದ್ರೆ ಸಮಾಧಾನವಾಗಿರ್ತದೆ. ಹಲ್ಲೆಲೂಯಾ. ದೇವರ ಮನೆಯಲ್ಲಿ ಗಲಿಬಿಲಿ ಇರೋದಿಲ್ಲ, ದೇವರ ಮನೆಯಲ್ಲಿ ಜಗಳ ಇರೋದಿಲ್ಲ, ದೇವರ ಮನೆಯಲ್ಲಿ ಒಡೆದಾಡೋದಿರೋದಿಲ್ಲ. ದೇವರ ಮನೆಯಲ್ಲಿ ಯಾವಾಗಲೂ ನೋಡ್ರಿ, ಸೊಳ್ಳೆ ನೋಡಿದ್ರಲ್ಲ, ಸೊಳ್ಳೆ ಎಲ್ಲಿ ಬಂದು ಏನ್ ಮಾಡ್ತದ? ಸೊಳ್ಳೆ ಎಲ್ಲಿ ಏನ್ ಮಾಡ್ತದೆ? ಸೊಳ್ಳೆ ಬಂದು ಕಿವಿ ಹತ್ರ ಏನಾಗ್ತಿರ್ತದೆ? ಅಂತ ಅರ್ಥನೇ ಇರ್ತದೆ. ಹಂಗಂತ ನಮ್ಗೆ ಏನಾಗ್ಬಿಡ್ತದೆ? ಒಂಥರ ಏನೋ ಒಂಥರ. ಒಂದ್ಸರಿ ಬರ್ತದೆ ಗುಯ್ ಅಂತದೆ, ಎರಡನೇ ಸರಿ ಬರ್ತದೆ ಗುಯ್ ಅಂತದೆ, ಮೂರನೇ ಸರಿ ಬರ್ತದೆ ಗುಯ್ ಅಂತದೆ. ಅಯ್ಯೋ, ಅದ್ರ ಮಕ ಮುಚ್ಚ ಅಂತೀರೇ ಇಲ್ಲ ನಾವು, ಹಿಂಗಂತೀವಿ. ಈಗ ಕೆಲವರು ಬಾ 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 ಅಂದ್ಬಿಟ್ಟು ಏನ್ ಮಾಡ್ತೀವಿ? ಹೊಡೆದೇ ಹಾಕ್ಬಿಡ್ತೀವಿ. ನನ್ನ ಹತ್ರ ಇಟ್ಕೊಳ್ತೀನಿ ನೀನು
ಯಾರ ಹತ್ರ? ನನ್ನ ಹತ್ರ ಇಟ್ಕೊಳ್ತೀಯಾ? ಸೊಳ್ಳೆ, ನೀನ್ ಇರೋದಿಷ್ಟು, ನನ್ನ ಹತ್ರ ಇಟ್ಕೊಳ್ತೀಯಾ? ಯಾಕೆ? ನಮ್ಮ ಸ್ವಭಾವ ಅದು. ಯಾರ ಸ್ವಭಾವ? ನಮ್ಮ ಸ್ವಭಾವ. ಆದ್ರೆ ಆ ಸೊಳ್ಳೆನ ಉಂಟು ಮಾಡಿದ್ಯಾರಂತೆ? ದೇವರು. ಪ್ರಾಣಿಗಳು ಉಂಟು ಮಾಡಿದ್ದಾರಂತೆ? ದೇವರು. ಮನುಷ್ಯರನ್ನು ಉಂಟು ಮಾಡಿದ್ದಾರಂತೆ? ದೇವರು. ಹಂಗಾದ್ರೆ ದೇವರು ನಮ್ಮನ್ನ ನಿಮ್ಮನ್ನ ಉಂಟು ಮಾಡಿದ್ದಾನಂದ್ರೆ ನಾವು ಯಾರಾಗಿದ್ದೇವೆ ಅಂದ್ರೆ ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳು ಎಲ್ಲಿರ್ಬೇಕಂದ್ರೆ ದೇವರ ಆಲಯದಲ್ಲೇ ಇರ್ಬೇಕಂತೆ. ದೇವರು ಎಲ್ಲಿರ್ತಾನಂದ್ರೆ ದೇವರ ಮಕ್ಕಳ ಒಳಗಡೆ ಆತನು ವಾಸ ಮಾಡ್ತಾನಂತೆ. ಅದಕ್ಕೆ ಇವತ್ತು ಈ ಮನೆ ಗುಣಗುಟ್ಟುವ ಮನೆಯಾಗಿರಬಾರದು, ಈ ಮನೆ ಕಹಿಯಾದ ಮನೆಯಾಗಿರಬಾರದು, ಈ ಮನೆ ಸೋಮಾರಿತನ ಮನೆಯಾಗಿರಬಾರದು. ಈ ಮನೆ ಹಲ್ಲೆಲೂಯಾ ಅನೇಕರಿಗೆ ಬೆಳಕು ಕೊಡುವಂತ ಮನೆಯಾಗಿರಬೇಕು, ಅನೇಕರಿಗೆ ಉಪ್ಪು ಕೊಡುವಂತ ಮನೆಯಾಗಿರಬೇಕು, ಅನೇಕರಿಗೆ ದೇವರನ್ನು ಕೊಡುವಂತ ಮನೆಯಾಗಿರಬೇಕು, ಅನೇಕರಿಗೆ ಸಮಾಧಾನ ಕೊಡುವಂತ ಮನೆಯಾಗಿರಬೇಕು, ಅನೇಕರಿಗೆ ಸಂತೋಷವನ್ನು ಕೊಡುವಂತ ಮನೆಯಾಗಿರಬೇಕು. ಇವತ್ತು ನಿಮ್ಮ ಮನೆಯಲ್ಲಿ ಅತ್ತೆ ಇದ್ದೀರಾ, ಮಾವ ಇದ್ದೀರಾ, ಗಂಡ ಇದ್ದೀರಾ, ಹೆಂಡತಿ ಇದ್ದೀರಾ, ನಿಮ್ಮ ಎಲ್ಲರಿಗೂ ನಾನು ಹೇಳುತ್ತೇನೆ, ಇವತ್ತು ದೇವರ ಮಕ್ಕಳೇ, ಈ ಮನೆಯನ್ನ ದೇವರು ನೋಡಿ ಹೇಳ್ತಾ ಇದ್ದಾನೆ, ಈ ಮನೆಗೆ ದೇವರು ಬೆತ್ತೇಲ್ ಎಂದು ಹೆಸರಿಡುತ್ತಾ ಇದ್ದಾರೆ. ಬೆತ್ತೇಲ್ ಎಂದು ಹೆಸರಿಡುತ್ತಾ ಇದ್ದಾರೆ. ಬೆತ್ತೇಲ್ ಅಂದ್ರೆ ಏನು ಹೇಳ್ರಿ? ಏನು ಮನೆ? ಏನು ಮನೆ? ಈ ಮನೆಯಲ್ಲಿ ಏನಿರ್ಬೇಕು? ಸಂತೋಷ ಇರ್ಬೇಕು. ಈ ಮನೆಯಲ್ಲಿ ಏನಿರ್ಬೇಕು? ಆನಂದ ಇರ್ಬೇಕು. ಈ ಮನೆಯಲ್ಲಿ ಏನಿರ್ಬೇಕು? ಪ್ರೀತಿ ಇರಬೇಕು. ಹಲ್ಲೆಲೂಯಾ. ಈ ಮನೆಯಲ್ಲಿ ಏನೆಲ್ಲ ಇರ್ಬೇಕಂತ ನಾನು ಹೇಳ್ತೀನಿ. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ ಓದ್ರೆ ಬೇಗ. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅಲ್ಲಲ್ಲಿ 22ನೇ ವಾಕ್ಯದಲ್ಲಿ ಈ ಮನೆಯಲ್ಲಿ ಈ 9 ಕಾರ್ಯಗಳು ಇರುವುದಾದ್ರೆ, ಈ ಮನೆಯಲ್ಲಿ 9 ಅಲ್ಲಿ ಕಾರ್ಯಗಳು ನಡೆಯುವುದಾದ್ರೆ, ಈ ಮನೆಯಲ್ಲಿ ಅಲ್ಲಿಯ ದೇವರು ಯಾವಾಗಲೂ ವಾಸ ಮಾಡುವವನಾಗಿದ್ದಾನೆ. ಹಾಗಾದ್ರೆ ಈ ಮನೆಯಲ್ಲಿ ಏನೆಲ್ಲ ಇರಬೇಕು? ತೆಗೆದ್ರ ಬೈಬಲ್? ಇನ್ನು ತೆಗೆದಿಲ್ಲ. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರಲ್ಲಿ 22ನೇ ವಾಕ್ಯ. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ಕ್ಷಮೆ, ದಮೆ, ಇವೆಲ್ಲವುಗಳು ನಮ್ಮೊಳಗಿರ್ಬೇಕು. ಎಷ್ಟು? 9. ಎಷ್ಟಿರ್ಬೇಕು ಹೇಳ್ರಿ? ಹೇಳ್ರಿ ಎಲ್ಲರೂ ಎಷ್ಟಿರ್ಬೇಕು? 9 ಗುಣಗಳಿರ್ಬೇಕು. ಎಷ್ಟು ಗುಣಗಳು? 9 ಗುಣಗಳಿರ್ಬೇಕು. ಈ 9 ಗುಣಗಳು ನಮ್ಮ ಮನೆ ಒಳಗಿದ್ರೆ ನಮ್ಮ ಮನೆ ಪಾಯಸ ಮನೆ ಆಗಿರ್ತದೆ. ಪಾಯಸಕ್ಕೆ ಏನೆಲ್ಲ ಹಾಕಿರ್ತೀವಿ? ಏನಾಗ್ತೀವಿ ಪಾಯಸಗೆ? ಎಲ್ಲ ಹಾಕ್ತೀರ ಪಾಯಸಗೆ. ಆದ್ರೆ ಸಕ್ಕರೆ ಹಾಕದೇ ಇದ್ರೆ ಅದನ್ನ ಪಾಯಸ ಅಂತಾರ? ಇಲ್ಲ. ಏನಂತಾರೆ? ಇದೇನೋ ಉಪ್ಪು ಪಾಯಸ ಮಾಡಿದ್ಯಾ ಅಂತೀರ, ಇದೇನೋ ಸಕ್ಕರೆಯಲ್ಲಿ ಪಾಯಸ ಮಾಡಿದೀರಾ ಅಂತೀರ. ಆದ್ರೆ ಆ ಸಕ್ಕರೆ ಹಾಕಿದ್ರೆ ಆ ಸಕ್ಕರೆ ಆ ನಾಲಿಗೆ ಏನ್ ಸಿಗ್ತದಂತೆ? ಸಿಹಿಯನ್ನು ತೋರಿಸಿಕೊಡ್ತಾನೆ. ಆದ್ರೆ ನಾವು ಕೂಡ ನಮ್ಮ ದೇಹದಲ್ಲಿ ಇದು ದೇವರ ಮನೆಯಾಗಿರುವಾಗ ನಿಮ್ಮ ಹಿಂದೆ ಮನೆಯವರಿಗೆ ನೀವೇನಾಗಿರ್ಬೇಕು? ಸಿಹಿಯಾಗಿರ್ಬೇಕು. ನಿಮ್ಮ ಬಲಗಡೆ ಇರೋವರಿಗೆ ನೀವೇನಾಗಿರ್ಬೇಕು? ಸಿಹಿಯಾಗಿರ್ಬೇಕು. ನಿಮ್ಮ ಎದುರು ಮನೆಯಲ್ಲಿ ಇರೋರಿಗೆ ಏನಾಗಿರ್ಬೇಕು? ಸಿಹಿಯಾಗಿರ್ಬೇಕು. ನಿಮ್ಮ ಎಡಗಡೆ ಮನೆಯಲ್ಲಿ ಇರೋರಿಗೆ ಏನಾಗಿರ್ಬೇಕು? ಸಿಹಿಯಾಗಿರ್ಬೇಕು. ಇಲ್ಲ ನೀವು ನಾನು ಕಹಿಯಾಗಿರ್ತೀನಿ ಅಂದ್ರೆ ನಿಮ್ಮ ಜೀವಿತ ಕೂಡ ಏನಾಗಿರ್ತದೆ? ಕಹಿಯಾಗಿರ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ. ಆ ವಾಕ್ಯ ಓದ್ರಿ, ಒಂದೊಂದಾಗಿ ಓದ್ರಿ. 5:22. ಆದರೆ ದೇವರಾತ್ಮನಿಂದ ಉಂಟಾಗುವ ಪ್ರತಿಫಲವೇನೆಂದರೆ, ದೇವರಾತ್ಮನಿಂದ ಉಂಟಾಗುವಂತಹ ಪ್ರತಿಫಲವೇನೆಂದರೆ ಪ್ರೀತಿ. ಎಲ್ಲರೂ ಹೇಳ್ರಿ, ಏನಿರ್ಬೇಕು ಮನೆಯಲ್ಲಿ? ಇದು ಒಂದಿದ್ರೆ ಸಾಕು, ಎಲ್ಲ ಜಯಿಸಬಹುದು. ಹಲ್ಲೆಲೂಯಾ. ಏನಿರ್ಬೇಕು? ಪ್ರೀತಿ ಇರಬೇಕು. ಯಾರ ಮೇಲೆ? ಎಲ್ಲರ ಮೇಲೆ ಪ್ರೀತಿ ಇರಬೇಕು. ಗಂಡ ಹೆಂಡತಿ ಮೇಲೆ ಪ್ರೀತಿ ಇರಬೇಕು, ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಇರಬೇಕು, ಅತ್ತೆ ಮಾವನ ಮೇಲೆ ಪ್ರೀತಿ ಇರಬೇಕು, ಮಾವನು ಅತ್ತೆ ಮೇಲೆ ಪ್ರೀತಿ ಇರಬೇಕು, ಸೊಸೆ ಮಕ್ಕಳ ಮೇಲೆ, ಅತ್ತೆ ಮೇಲೆ. ಈ ಎಲ್ಲಾ ಪ್ರೀತಿ ನಾವ್ ಯಾರ ಮೇಲೆ ದೋಣೆ ಮಾಡ್ಬೇಕಂತೆ? ತೋರಿಸ್ಬೇಕು. ಏನ್ ತೋರಿಸ್ಬೇಕು ಹೇಳ್ರಿ? ಏನ್ ತೋರಿಸ್ಬೇಕು? ಪ್ರೀತಿನ ತೋರಿಸ್ಬೇಕು. ನಾವು ತೋರಿಸ್ತಾ ಇದೀವಾ? ಇವತ್ತು ಒಂದೇ ಮನೆಯಲ್ಲಿ 10 ಜನ ಇದೀವಿ. ಒಂದು ಕಣ್ಣಿಗೆ ಏನ್ ಇಡ್ತೀವಿ? ಇನ್ನೊಂದು ಕಣ್ಣಿಗೆ ಏನ್ ಇಡ್ತೀವಿ? ಇದು ಬಿಟ್ಟು ಹೋಗ್ಬೇಕು ಯೇಸು ನಾಮದಲ್ಲಿ. ಆಮೇನ್ ಅಂತ ಹೇಳ್ರಿ. ಹೇಳ್ರಿ ಜೋರಾಗಿ ಆಮೇನ್ ಅಂತ. ಸುಣ್ಣ ಇಡೋದು ಬೆಣ್ಣೆ ಇಡೋದು ಬಿಟ್ಟು ಹೋಗ್ಬೇಕು. 2 ಕಣ್ಣಿಗೂ ಪ್ರೀತಿ ಇಡಬೇಕು. ಹಲ್ಲೆಲೂಯಾ. 2 ಕಣ್ಣಿಗೂ ನೀನು ಪ್ರೀತಿ ಇಟ್ಟು ನೋಡು. ಹಲ್ಲೆಲೂಯಾ. ಆ ಪ್ರೀತಿ ನಿನ್ನನ್ನು ಒಂದು ದಿನ ಜೀವಂತವಾಗಿ ಉದ್ಧಾರ ಮಾಡುತ್ತದೆ. ನಿನ್ನನ್ನು ಒಂದು ದಿನ ಆಶೀರ್ವಾದವಾಗಿ ಉದ್ಧಾರ ಮಾಡುತ್ತದೆ. ನಿನ್ನನ್ನು ಒಂದು ದಿನ ಅಭಿವೃದ್ಧಿಯಾಗಿ ಉದ್ಧಾರ ಮಾಡುತ್ತದೆ. ಇದಕ್ಕೆ ಕಾರಣ ಏನಂದ್ರೆ
ನಾವು ದೆವ್ವದ ಮನೆಯವರಲ್ಲ, ನಾವು ದೇವರ ಮನೆಯಾಗಿವರಾಗಿದ್ದೇವೆ. ನಾವು ಕಹಿ ಮನೆಯವರಲ್ಲ, ನಾವು ಸಿಹಿ ಮನೆಯವರಾಗಿದ್ದೇವೆ. ಅದಕ್ಕೆ ದೇವರು ಹೇಳ್ತಾನೆ, ಯಾಕೋಬನು ಆ ದಾರಿಯಲ್ಲಿ ಹೋದನು, ಆ ಯಾಕೋಬನ ಆ ಸ್ಥಳದಲ್ಲಿ ಹೇಳ್ತಾನೆ, ಉಣ್ಣುವುದಕ್ಕೆ ಕೊಟ್ಟು ಆಹಾರವನ್ನು ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡಿ ತಿರುಗು ನಾನು ತಂದೆಯ ಬಳಿಗೆ ಬರುವಾಗ ಇದೇ ಸ್ಥಳಕ್ಕೆ ನಾನು ಏನಂತ ಹೆಸರಿಡುತ್ತೀನಿ ಅಂದ್ರೆ ಬೆತ್ತೇಲ್ ಎಂದು ಹೆಸರಿಡುತ್ತೇನೆ. ಇದು ದೇವರ ಮನೆ ಎಂದು ಹೆಸರಿಡುತ್ತೇನೆ. ಅದೇ ದೇವರ ಮನೆಯಲ್ಲಿ ಸಾಲೋಮೋನನ ಮಂಟಪವನ್ನ ಕಟ್ಟಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಮಂಟಪ ಇವತ್ತು ಇಡೀ ಲೋಕದ ಕಟ್ಟ ಕಡೆಗಿರುವಂತ ಎಲ್ಲರ ಜನಗಳ ಕಣ್ಣಿಗೆ ಅದು ಏನಾಗಿ ಕಾಣಿಸ್ತಾ ಇದೆ ಅಂದ್ರೆ ದೇವರ ಆಲಯವಾಗಿ ಕಾಣಿಸ್ತಾ ಇದೆ. ಆ ದೇವರ ಆಲಯವಾಗಿ ಕಾಣಿಸ್ತಾ ಇದೆ. ಆವತ್ತು ಆ ಆಲಯ ಅಲ್ಲಿಯ ದೇವರ ಆಲಯವಾಗಿತ್ತು. ಇವತ್ತು ದೇವರ ಆಲಯ ಯಾರಾಗಿದ್ದೇವೆ ಅಂದ್ರೆ ನಾವಾಗಿದ್ದೇವೆ. ನಮ್ಮಲ್ಲಿ ಏನಿರ್ಬೇಕಂತೆ ಪ್ರೀತಿ ಇರಬೇಕು. ಆಮೇಲೆ ಇವತ್ತು ನಾನು ಮಾತಾಡ್ತಾ ಇರೋದಂದ್ರೆ ದೇವರ ಮನೆ. ಯಾವ ಮನೆ? ದೇವರ ಮನೆ. ಆಮೇನ್. ಯಾವ ಮನೆ? ಯಾವ ಮನೆ? ಯಾವ ಮನೆ? ನೀನ್ ಯಾವ ಮನೆ? ದೇವರ ಮನೆನಾ ದೆವ್ವದ ಮನೆನಾ? ದೇವರ ಮನೆಯಲ್ಲಿ ಏನೆಲ್ಲ ಇರಬೇಕು? ಪ್ರೀತಿ ಇರಬೇಕು. ಆಮೇನ್. ಎರಡನೇದಾಗಿ ಏನಿರ್ಬೇಕು? ಸಂತೋಷ. ಹಲ್ಲೆಲೂಯಾ. ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಇವನ್ ಏನಕ್ಕಪ್ಪ ಬಂದ ಮುಂದೆ, ಇವಳು ಬಂದ್ಬಿಟ್ಲ ಅತ್ತೆ, ಈಗ ನೋಡಿ ಅತ್ತೆ ಇರ್ತಾರೆ, ಈ ಕಡೆ ನೋಡಿ ಸೊಸೆ ಇರ್ತಾರೆ, ಈ ಕಡೆ ನೋಡಿದ್ರೆ ಮಾಮ ಇರ್ತಾರೆ, ಈ ಕಡೆ ನೋಡಿದ್ರೆ ಹೆಂಡತಿ ಇರ್ತಾರೆ, ಈ ಕಡೆ ನೋಡಿ ಮಗ ಇರ್ತಾರೆ. ನೀವೇನ್ ಮಾಡ್ಬೇಕು? ಹೋಗಾಗ ಅಪಶ್ಯಕನ ಮೊದಲು ಏನ್ ಹೇಳ್ತಾರೆ ವಾಕ್ಯ? ಸಂತೋಷ ಇರ್ಬೇಕು. ಎದ್ದು ಬಂದ್ರೆ ಸಂತೋಷದಿಂದ ಮಾತಾಡಿ. ಮನೇಲಿ ಏನ್ ಮಾಡ್ಬೇಕು? ಸಂತೋಷದಿಂದ. ಅಜ್ಜಿ ಇದ್ದಾರ, ತಾತ ಇದ್ದಾರ, ಅಪ್ಪ ಇದ್ದಾರ, ಅಣ್ಣ ಇದ್ದಾರ, ಯಾರಿದ್ದಾರೆ, ಮಾಮ ಇದ್ದಾರೆ, ಏನು ಬೇಕು ಅವರಿಗೆ. ಸೊಸೆ ಆದವಳು ಎಲ್ಲವನ್ನು ಕೊಡಬೇಕು. ಇವತ್ತು ಸೊಸೆ ಆದವಳು ಏನು ಕೊಡಲ್ಲ. ಯಾಕೆ? ಪ್ರೀತಿ ಇಲ್ಲ. ಮನೆಯಲ್ಲಿ ಏನಿಲ್ಲ? ಪ್ರೀತಿ ಇಲ್ಲ. ಎರಡನೇದಾಗಿ ಏನಿಲ್ಲ? ಸಂತೋಷ ಇಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ಕೆಟ್ಟು ಹೋಗಿರುವ ಮನೆಯನ್ನ, ಬಿಟ್ಟು ಹೋಗಿರುವ ಮನೆಯನ್ನ, ಪಾಪದಲ್ಲಿರುವಂತ ಮನೆಯನ್ನ, ರೋಗದಲ್ಲಿರುವಂತ ಮನೆಯನ್ನ ಇವತ್ತು ನಾನು ಸರಿಪಡಿಸುವುದಕ್ಕಾಗಿ ಈ ಹಳೆದನ್ನ ತೆಗೆದಾಕಿ ಈ ಹೊಸ ಮನೆಯನ್ನ ನಾನು ಕಟ್ಟಿದ್ದೇನೆ. ಈ ಹೊಸ ಮನೆಯನ್ನ ಇಲ್ಲಿ ಇಟ್ಟಿದ್ದೇನೆ. ಆ ಹೊಸ ದೇವರನ್ನ ನಿಮಗೆ ಕೊಟ್ಟಿದ್ದೇನೆ. ಆ ಹೊಸ ದೇವರು, ಅವರ ಹೆಸರು ಏನಂದ್ರೆ ಯೇಸು ಆಗಿದ್ದಾರೆ. ಆ ಯೇಸು ಯಾರ ಮನೆಗೆ ಬರ್ತಾರೋ ಅಲ್ಲಿ ಪ್ರೀತಿ ಇರ್ತದೆ. ಯೇಸು ಯಾರ ಮನೆಗೆ ಬರ್ತಾರೋ ಅಲ್ಲಿ ಸಂತೋಷ ಇರ್ತದೆ. ಯೇಸು ಯಾರ ಮನೆಗೆ ಬರ್ತಾರೋ ಅಲ್ಲಿ ಸಮಾಧಾನ ಇರ್ತದೆ. ಯೇಸು ನಾಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ನಮ್ಮ ಮನೆ ಯಾವ ಮನೆ ಆಗಿರಬೇಕು? ದೇವರ ಮನೆ ಆಗಿರಬೇಕು. ಎರಡನೇದು ಪ್ರೀತಿಯ ಮನೆ ಆಗಿರಬೇಕು. ಮೂರನೇದು ಯಾವ ಮನೆ ಆಗಿರಬೇಕು? ಸಂತೋಷದ ಮನೆ ಆಗಿರಬೇಕು. ಆಮೇಲೆ ಸಮಾಧಾನ. ಹಲ್ಲೆಲೂಯಾ. ಇದು ಬಹಳ ಮುಖ್ಯ. ಸಮಾಧಾನ ಇರಬೇಕು. ಇದು ಬಹಳ ಬಹಳ ಮುಖ್ಯ. ಇದು ಏನಿರ್ಬೇಕಂತ ನಮಗೆ? ಸಮಾಧಾನ. ಎಲ್ಲ ಕೈ ಮೇಲೆ ಅಂತ ಹೇಳ್ರಿ. ಸಮಾಧಾನವಾಗಿರ್ಬೇಕು ನಮ್ಮ ಮನೆ ಅಂತ ಹೇಳಿ ಹೇಳ್ರಿ. ಎಲ್ಲ ನಮ್ಮ ಮನೆ ಸಮಾಧಾನವಾಗಿರ್ಬೇಕು. ಹಲ್ಲೆಲೂಯಾ. ಇದು ಬಹಳ ಮುಖ್ಯ. ಇವತ್ತು ಅನೇಕರು ಈ ಪ್ರಸಂಗಗಳು ಮಾಡೋದಿಲ್ಲ. ಮನೆಯಲ್ಲಿ ಏನಿರ್ಬೇಕಂತ ಕೇಳಲ್ಲ. ಮನೆಯಲ್ಲಿ ಏನಿರ್ಬೇಕು? ನಿಮ್ ಮನೆಗೆ ದೆವ್ವ ಇಟ್ಕೊಂಡ್ಬಿಟ್ಟಿದ್ದೆ, ಅಲ್ಲಿ ಬಂದ್ಬಿಟ್ಟು ಖಾಲಿ ಮಾಡ್ಕೊಂಡು ಅಂತ. ನಾನು ಬಂದ್ರೆ ಅದೇ ಮನೆಯಲ್ಲಿ ನೀನು ಇಟ್ಬಿಟ್ಟು ಹೋಗ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಿರ್ಬೇಕಂತ ನಿಮ್ಮ ಮನೆಯಲ್ಲಿ? ಸಮಾಧಾನ. ಬೈಬಲ್ ಅಲ್ಲಿ ಹೇಳ್ತಾರೆ ಹಲ್ಲೆಲೂಯಾ. ಶಾಲೋಮ್ ಅಂತ ಹೇಳ್ತಾರೆ. ಯಾವ ಭಾಷೆಯಲ್ಲಿ? ಗ್ರೀಕ್ ಭಾಷೆಯಲ್ಲಿ ಇದನ್ನ ಏನಂತ ಹೇಳ್ತಾರಂತೆ? ಇಬ್ರಿಯ ಭಾಷೆಯಲ್ಲಿ ಶಾಲೋಮ್ ಎಂದು ಕರೀತಾರೆ. ಇಬ್ರಿಯ ಭಾಷೆಯಲ್ಲಿ ಶಾಲೋಮ್. ಶಾಲೋಮ್ ಅಂದ್ರೆ ಏನು? ಸಮಾಧಾನ. ಸಮಾಧಾನ. ಆಮೇಲೆ ಹೇಳ್ರಿ, ಸಮಾಧಾನ ಬೇಡವಾ? ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಸಮಾಧಾನ ಕೊಡ ಅಂತ ಕೇಳ್ತೀರಾ? ಸಾರಾಯಿ ಅಂಗಡಿಗೆ ಹೋಗ್ಬಿಟ್ಟು ಸಾರಾಯಿ ಕೊಡ ಅಂತ ಕೇಳ್ತೀರಾ? ಏನಕ್ಕ? ರಾತ್ರಿ ಹೆಂಡತಿ ಮೇಲೆ ಜಗಳ ಆಡಿರೋದ್ಗ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕೊಡಪ್ಪ ಸಮಾಧಾನ ತಕ್ಕಂತೀನಿ, ಕುಡಿದ್ಬಿಟ್ಟು ಮೇಲ್ಕತ್ತೀಯ. ಬೆಳಗ್ಗೆ ಎದ್ಬಿಟ್ಟು ಏನ್ ಮಾಡ್ತೀರಾ? ಅಯ್ಯೋ 500 ರೂಪಾಯಿ ಖಾಲಿ ಆಗ್ಬಿಡ್ತಲ್ಲಪ್ಪ. ಆಮೇಲೆ ಹೆಂಗಸರು ಏನ್ ಮಾಡ್ತೀರಾ? ನಾನು ಸ್ವಲ್ಪ ಸಮಾಧಾನ ಸಿಗ್ಬೇಕು ಬಿಡಪ್ಪ, ಪಕ್ಕದ ಮನೆ ಮುನಿಯಮ್ಮನ ಹತ್ರ ಕೂತ್ಕೊಂಡು ನಮ್ಮ ಮನೆಗಿರೋ ಕಷ್ಟ ಎಲ್ಲ 700 ರೂಪಾಯಿ ಹೇಳ್ತೀಯ. ಆಯಮ್ಮನ ಹತ್ರ ಹೇಳ್ತೀಯ. ಆಯಮ್ಮನ ಇಬ್ಬರಿಗೆ ಹೇಳ್ತಾರೆ. ಆಯಮ್ಮನ 4 ಜನಕ್ಕೆ ಹೇಳ್ತಾರೆ. ಇಡೀ ಛತ್ರ ಕೂಡ ಹೇಳಿ ಏನಾಗ್ತದೆ? ಮುನಿಯಮ್ಮನವ್ರ ಮನೆ ಹಿಂಗಿಂತಪ್ಪ. ಬೇಕಾಯ್ತು ನಮಗೆ? ನಮ್ಮ ಬಾಯನ್ನು ನಾವು ಕಂಟ್ರೋಲ್ ಇಟ್ಕೊಂಡು. ಹಲ್ಲೆಲೂಯಾ. ಸಮಾಧಾನ ಏನ್ ಬೇಕಂತೆ? ಸಮಾಧಾನ. ನೋಡ್ರಿ, ಈ ಲೋಕದಲ್ಲಿ ಎಲ್ಲಿ ಹುಡುಕಿದ್ರು ನಮಗೇನು ಭರವಸೆ ಸಿಗೋದಿಲ್ಲಂತೆ? ಸಮಾಧಾನ ಸಿಕ್ಕೋದಿಲ್ಲ. ಸಮಾಧಾನ ಸಿಕ್ಕೋದಿಲ್ಲ.
ನಿನ್ನ ಹತ್ರ ದುಡ್ಡು ಇರಬಹುದು, ಸಮಾಧಾನ ಸಿಕ್ಕಲ್ಲ. ನಿನ್ನ ಹತ್ರ ಬಂಗಲೆ ಇರಬಹುದು, ಸಮಾಧಾನ ಸಿಕ್ಕಲ್ಲ. ನಿನ್ನ ಹತ್ರ ಅಲ್ಲಲ್ಲಿಯ ಐಶ್ವರ್ಯ ಅಂತಸ್ತು ಅಲ್ಲಿ ತುಳುಕಿ 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 ಹೋಗ್ತಾ ಇರಬಹುದು. ದೇವ್ರ ಮಕ್ಕಳೇ, ಅದ್ಭುತಗಳನ್ನ ಹುಡುಕಿ ಹೋಗ್ಬೇಡ್ರಿ. ಏನನ್ನ ಹುಡುಕಿ ಹೋಗ್ಬೇಡ್ರಿ? ಹೇಳ್ರಿ ಜೋರಾಗಿ. ಏನನ್ನ ಹುಡುಕಿ ಹೋಗ್ಬಾರ್ದು. ನಮಗೆ ಅದ್ಭುತ ಮುಖ್ಯನಾ ಸಮಾಧಾನ ಮುಖ್ಯನಾ? ಇವತ್ತು ಅದ್ಭುತನ ಹುಡುಕಿ ಹೋಗ್ತಾರೆ ಕೆಲವು. ಹೌದು, ಅದ್ಭುತ ಹುಡುಕಿ ಹೋಗ್ತಾರೆ. ಎಲ್ಲಿಗೆ? ಎಲ್ಲಿ ಹೋಗ್ತಾರೆ? ಹೈದರಾಬಾದ್ ಹೋಗ್ತಾರೆ, ಪುಂಗನೂರ್ಗೆ ಹೋಗ್ತಾರೆ, ಶೆಂಗನೂರ್ಗೆ ಹೋಗ್ತಾರೆ, ಆಮೇಲೆ ಏನಾನ ಹೋಗ್ತಾರೆ, ಎಲ್ಲೆಲ್ಲ ಹೋಗ್ತಾರೆ. ನಾನು ಹೇಳ್ತೀನಿ ಕೇಳೋ, ನೀನು ಎಲ್ಲೋದ್ರೂ ನಿನಗೆ ಸಮಾಧಾನ ಸಿಕ್ಕಲ್ಲ. ನೀನು ಅಪ್ಪನ ಪಾದದಲ್ಲಿ ಮನಕಾಲು ಕುಳಿತು, ನಿನ್ನ ಮನೆಯಲ್ಲೇ ಕುಳಿತು, ಅದೇ ದೇವರ ಸನ್ನಿಧಾನದಲ್ಲಿ ಹೋಗಿ ಕುಳಿತು ಅನ್ನಳ ಹಾಗೆ ನಿನ್ನ ಕಣ್ಣೀರಿಂದ ಉಪವಾಸದಿಂದ ನೀನು ಪ್ರಾರ್ಥನೆ ಮಾಡಿ ನೋಡು. ನಿನ್ನ ಮನೆಯಲ್ಲಿ ಚಿತ್ರಾನ್ನ ಆಗಿರುವಂತಹ ಚಿತ್ರಾನ್ನವನ್ನ ದೇವರು, ಅದೇ ಚಿತ್ರಾನ್ನವನ್ನು ಮತ್ತೆ ದೇವರು ಅಲ್ಲಿ ರೆಡಿ ಮಾಡಿ ನಿನಗೆ ಬೂಸ್ಟ್ ಆಗಿ ದೇವರು ನಿನ್ನ ಕುಟುಂಬ ಸಮಾಧಾನವಾಗಿರುವಂತೆ ನನ್ನ ದೇವರಾದ ಯೇಸು ಕ್ರಿಸ್ತನ ಮಾತ್ರವಲ್ಲವೇ ಈ ಲೋಕದಲ್ಲಿ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆತನೊಬ್ಬನೇ ಸಮಾಧಾನ ಪ್ರಭುವಾಗಿದ್ದಾನೆ. ಆತನ ಹೇಳ್ತಾನೆ, ಬೈಬಲ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಲ್ಲಿಯ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಈಗೋ ನನ್ನಲ್ಲಿರುವಂತ ಶಾಂತಿಯನ್ನ ನಿಮಗೆ ಬಿಟ್ಟು ಹೋಗುತ್ತೇನೆ. ಅಲ್ಲಲ್ಲಿಯ ಈ ಲೋಕ ಕೊಡುವ ರೀತಿಯಲ್ಲಿ ಆ ಸಮಾಧಾನ ಆ ಶಾಂತಿ ನಿನಗೆ ಕೊಡುವುದಿಲ್ಲ. ಲೋಕದ ಪ್ರಕಾರವಾಗಿ ಕೊಡುವಂತ ಶಾಂತಿ ಯಾವುದು? ನಿನಗೆ ಸ್ವಲ್ಪ ಬಿರಿಯಾನಿ ಹಾಕಿದ್ರೆ ಸಮಾಧಾನ, ನಿನ್ನ ಹತ್ರ ಕೈಗೆ ಸ್ವಲ್ಪ ಹಣ ಕೊಟ್ರೆ ಸಮಾಧಾನ, ನಿನ್ಗೊಂದು ಒಳ್ಳೆ ಸೀರೆ ಕೊಟ್ರೆ ಸಮಾಧಾನ, ಅಲ್ಲಲ್ಲಿಯ ಈ ಮನೆಯಲ್ಲಿ ನಿನಗೆ ಸ್ವಲ್ಪ ಪಾಯಸ ಕೊಟ್ರೆ ಸಮಾಧಾನ. ಆದ್ರೆ ಮನುಷ್ಯನು ಎಲ್ಲದಕ್ಕಿಂತಲೂ ಒಂದೇ ಒಂದು ಬೇಡ ಅಂತ ಹೇಳೋದು ಏನದು? ಏನು ಏನು? ಬೇಡ ಸಾಕು, ಬೇಡ ಸಾಕು, ಬೇಡ ಸಾಕು. ಊಟ ಮಾತ್ರ. ಆಮೇಲೆ ಹಸಿವಲ್ಲಿದ್ದಾಗ ಕೆಲವರು ಊಟ ಕೊಟ್ಟು ನೋಡ್ರಿ, ಸಮಾಧಾನ ಸಿಗ್ತದೆ. ಬಡತನದಲ್ಲಿರುವವರಿಗೆ ಸಹಾಯ ಮಾಡಿ, ನಿಮ್ಗೆ ಸಮಾಧಾನ ಸಿಗ್ತಾರೆ. ನಾನೇ ತಿಂತೀನಿ ನಾನೇ ತಿಂತೀನಿ ನಾನೇ ತಿಂತೀನಿ ಅಂತ ತಿನ್ಬೇಡ್ರಿ. ಎಲ್ಲ ನೋಡ್ರಿ, ನಾನೇ ಎಲ್ಲ ನಾನೇ, ಎಲ್ಲ ನಂದೆ, ಪಾಯಸನೂ ನಂದೆ, ಬಿರಿಯಾನಿ ನಂದೆ, ಕಬಾಬು ನಂದೆ, ಎಲ್ಲ ನಂದೆ. ಇವತ್ತು ಮನೆಗಳಲ್ಲಿ, ನಾನು ಹಳ್ಳಿನಲ್ಲಿ ಹುಟ್ಟಿದ್ರಿಂದ ನಾನು ಹೇಳ್ತಾ ಇದ್ದೀನಿ, ನಮ್ಮ ತಾಯಿ ಊರು ಇದೆ, ನಮ್ಮ ತಾಯಿ ಊರು ಇದೆ. ನಮ್ಮ ಮನೆಯಲ್ಲಿ ಅವಾಗ ಬಿರಿಯಾನಿ ಮಾಡಿದ್ರೆ ಎತ್ತಿಟ್ಕೊಂಡು ಬಾಕ್ಸಲ್ಲಿ, ಪಾಯಸ ಮಾಡಿದ್ರೆ ಇನ್ನೊಬ್ರು ಕಪ್ಪಲ್ಲಿ ಎತ್ತಿಟ್ಕೊಳ್ಳೋದು, ಬಿಂದಿಗೆನಲ್ಲಿ ಎತ್ತಿಟ್ಕೊಳ್ಳೋದು ಇಲ್ಲ. ಯಾಕೆ? ಇವೆಲ್ಲ ಮಾಡುವಾಗ ಸಮಾಧಾನ ಕೆಟ್ಟೋಗ್ತದೆ. ಸಮಾಧಾನ ಆಗ್ತದೆ, ಕೆಟ್ಟೋಗ್ಬಿಡ್ತದೆ. ನಮಗೆ ಸಮಾಧಾನ ಬೇಕಾ ಬೇಡ? ಸಮಾಧಾನ ಬೇಕು. ಈ ಸಮಾಧಾನ ಬೇಕಂದ್ರೆ ಮೊದಲು ಏನಿರ್ಬೇಕು? ಪ್ರೀತಿ ಇರಬೇಕು. ಆಮೇಲೆ ಏನಿರ್ಬೇಕು? ಸಂತೋಷ ಇರಬೇಕು. ಆಮೇಲೆ ಏನ್ ಬರ್ತದೆ? ಸಮಾಧಾನ ಬರ್ತದೆ. 4ನೇದಾಗ ಏನ್ ಬರ್ತದೆ? ದೀರ್ಘ ಶಾಂತಿ. ಏನ್ ಶಾಂತಿ? ದೀರ್ಘ ಶಾಂತಿ. ಅಮ್ಮವ್ರೆ, ಎಷ್ಟು ವಯಸ್ಸು ನಿಮಗೆ? ಎಷ್ಟೋ ಗೊತ್ತಿಲ್ಲ ಪಾಪ, ಒಂದು 60 ಒಂದು 50 ಆಗಿರ್ತದೆ ಇಟ್ಟುಕೊಳ್ಳಿ. ದೀರ್ಘ ಶಾಂತಿ ನೋಡ್ರಿ, ಯಾರು ದೀರ್ಘವಾಗಿ ಶಾಂತವಾಗಿರ್ತಾರೋ ಅವರು ಈ ಲೋಕದಲ್ಲಿ ಬಹಳ ಕಾಲ ಜೀವನ ಮಾಡ್ತಾರೆ. ಸ್ವಲ್ಪ ಸ್ವಲ್ಪಕ್ಕೆ ಮನೆಯಲ್ಲಿ ಜಗಳ ಮಾಡ್ಕೊಳ್ಳೋದು, ಒಡೆದಾಡೋದು, ಕಚ್ಚಾಡೋದು, ರೇಗಾಡೋದು, ಅಲ್ಲೆಲ್ಲೂ ಒದ್ದಾಡೋದಿದ್ರೆ ಅವನು ಬೇಗ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಡ್ತಾನೆ. ಇವತ್ತು ಗಂಡಸರು ಸಾಯೋದೇನಕ್ಕೆ? ಗಂಡಸರು ಸಾಯೋದೇನಕ್ಕೆ ಹೇಳ್ರಿ? ನಾನು ಮೊನ್ನೆ ನಮ್ಮ ಹೆಂಡತಿ ಹತ್ರ ಫೋನ್ ಮಾಡಿ ಹೇಳ್ದಾನೆ, ಗಂಡ ಯಾಕೆ ಸಾಯೋದು ಬೇಗ ಅಂತ ಹೇಳಿದೆ. ನಾನು ಕೇಳಿದೆ, ಗಂಡ ಈ ಲೋಕದಲ್ಲಿ ಜಾಸ್ತಿ ಜನ ಸತ್ತೋಗ್ತಾ ಇದಾರಲ್ಲ ಯಾಕ ಅಂತ ಕೇಳಿದೆ. ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊ ಅಂದೆ. ಹೆಂಡತಿ ಯಾವಾಗ ಮನೆಯಲ್ಲಿ ಜಾಸ್ತಿ ಟಾರ್ಚರ್ ಕೊಡ್ತಾರೋ ಆವಾಗ ಗಂಡನು ಬೇಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾನೆ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾನೆ. ನೀವು ಗಂಡಂದ್ರನ್ನ ನೀವೇನ್ ಮಾಡ್ಬೇಕು? ಮನೆಯಲ್ಲಿ ಏನ್ ಮಾಡ್ಬೇಕು? ಪ್ರೀತಿ ಮಾಡ್ಬೇಕು. ಹೇಳ್ರಿ, ಏನ್ ಮಾಡ್ಬೇಕು? ಹೇಳ್ಕೊಟ್ಟಿದ್ದೀನಿ, ಅವಾಗೆ ಮರ್ತೋಗಿದ್ದೀನಿ. ಏನ್ ಮಾಡ್ಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಗಂಡನಿಗೆ ಹೇಳು ಐ ಲವ್ ಯು ಅಂತ ಹೇಳು. ಪಕ್ಕದ ಮನೆ ರಾಮಕ್ಕನ ಕೇಳ್ಬೇಡ, ತಿಮ್ಮಕ್ಕನ ಕೇಳ್ಬೇಡ. ಬೆಳಿಗ್ಗೆ ಗಂಡ ಎದ್ದ ತಕ್ಷಣ ಹೆಂಡತಿಗೆ ಏನ್ ಹೇಳು? ಐ ಲವ್ ಯು ಹೇಳ್ರಿ. ಏನ್ ಹೇಳ್ಬೇಕು? ಅಜ್ಜಿ ಏನ್ ಹೇಳ್ಬೇಕು? ಮೂಲದಲ್ಲಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬೇಕು. ಮಲ್ಲಿಗೆ ಹೂ ಬರ್ತದೆ, ಕಬಾಬ್ ಬರ್ತದೆ, ಏನ್ ಬೇಕೆಲ್ಲ ಬರ್ತದೆ. ಬೆಳಿಗ್ಗೆ ಎದ್ಬಿಟ್ಟು ನೀನ್ ಊಟನ ನಾಷ್ಟನ ಹಾಕ್ತೀರ ಕಳಿಸ್ಬಿಟ್ರೆ ಏನ್ ಕೊಡ್ತಾನೆ ಕೊಡ್ತಾನೆ. ನಾನು ಹೊಡೆದ್ಬಿಟ್ಲ ಅನ್ಬಿಟ್ಟು ಹೋಗಿ ಬಾರ ಕುತ್ಕೊಂಡು ಎಣ್ಣೆ ಹೊಡೆದ್ಬಿಟ್ಟು ಬರ್ತಾನೆ. ಅದು ಬಂದೇಳು, ಅಲ್ಲೇನಾಯ್ತು ಗೊತ್ತಿಲ್ಲ, ನಿನ್ ಮೇಲೆ ಯಾರೋ ಚಾವಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ, ಹೌದಾ ಹಂಗೆ ಹಂಗ್ ಮಾಡ ಬೇಡ ಅವಳು ಹೇಳ್ಕೊಳ್ರಿ, ನಾನು ಪ್ರಾರ್ಥನೆ ಮಾಡಿ ನಾನು ಅವ್ರು ಕ್ಷಮಿಸ್ತೀನಿ. ಇದು ಹೇಳಿ ನೋಡು,
ನಿನಗೆ ಬಿಪಿನೂ ಬರಲ್ಲ, ಅಡ್ಡಾಡಕ್ಕೂ ಬರಲ್ಲ. ಬರ್ತದ? ಕ್ಷಮಿಸುವಂತ ಗುಣ ಬೇಕು ನಮಗೆ. ಏನು ಗುಣ ಬೇಕು? ಕ್ಷಮಿಸುವಂತ ಗುಣ. ಆಮೇಲೆ ಏನ್ ಬೇಕು? ದೀರ್ಘಶಾಂತಿ ಆದ್ಮೇಲೆ ದಯೆ. ಏನ್ ಬೇಕು ನಮಗೆ? ದಯೆ. ಉಪಕಾರ ಬೇರೆ, ದಯೆ. ದಯೆ ಅಂದ್ರೆ ಏನು? ದಯೆ ಅಂದ್ರೆ ಏನು? ಈಗ ನೋಡ್ರಿ, ಅವ್ರು ಹೇಳಿದ್ರು ನಮ್ಮ ಹತ್ರ ಏನಿತ್ತು? ಹಣ ಇತ್ತು. ಏನಿತ್ತು? ಹಣ ಇತ್ತು, ಆದ್ರೆ ಮನೆ ಕಟ್ಟಕ್ಕೆ ನಮ್ಮಿಂದ ಆಗಲಿಲ್ಲ. ಹಂಗಾದ್ರೆ ದೇವರು ಹೇಳ್ತಾರೆ, ನನ್ನ ದಯೆ ನಿನ್ನ ಮೇಲೆ ಬಂದ್ರೆ ಆ ಮನೆ ಆಟೋಮೆಟಿಕ್ ಆಗಿ ಕಟ್ತೀವಿ. ಮನುಷ್ಯರ ದಯೆ, ದೇವರ ದಯೆ. ಏಸಪ್ಪನ ಮೇಲೆ ಯಾರ ದಯೆ ಇತ್ತು? ದೇವರ ದಯೆ ಇತ್ತು. ಮನುಷ್ಯರ ದಯೆ ಇತ್ತು. ಐಗುಪ್ತ ಫಾರೋನನು ಅವನ ದಯೆ ಇತ್ತು. ಅವನೆಲ್ಲಿದ್ದ? ಅವನ ತಿಪ್ಪೆಯಲ್ಲಿದ್ದ. ಎಲ್ಲಿ ಹಾಕಿದ್ರು? ಅವನು ಜೈಲಲ್ಲಿ ಹಾಕಿದ್ರು. ಎಲ್ಲಿ ಹಾಕಿದ್ರು? 20 ರೂಪಾಯಿ ಮಾರ್ಬಿಟ್ರು. ಇವತ್ತು ನಿನ್ನನ್ನ ಅವಮಾನದಲ್ಲಿ ಹೋಗ್ತಾ ಇದೆಯಾ? ನಿನ್ನನ್ನ ಮಾರ್ಬಿಟ್ಟಿದಾರ, ನಿನ್ನನ್ನು ಹಿಂಸೆ ಪಡಿಸ್ತಾ ಇದಾರ, ನಿನ್ನನ್ನು ನೋವು ಪಡಿಸ್ತಾ ಇದಾರ. ಅವನು ಸೆರೆಮನೆಯಲ್ಲಿದ್ದ. ಆದ್ರೆ ದೇವರ ದಯ ಅವನ ಮೇಲೆ ಇದ್ದಿದ್ರಿಂದ ಸೆರೆಮನೆಯಿಂದ ಇಡೀ ಐಗುಪ್ತ ದೇಶಕ್ಕೆ ರಾಜನಾದ. ಇವತ್ತು ನಿಮ್ಮನ್ನ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನ, ನಿಮ್ಮ ಜೀವಿತಗಳನ್ನ, ನಿಮ್ಮ ಭವಿಷ್ಯತ್ತುಗಳನ್ನ ದೇವರು ಹೇಳ್ತಾನೆ, ಆತನ ದಯೆ ಈ ಕುಟುಂಬದ ಮೇಲೆ ಇರ್ತದೆ, ಆತನ ದಯೆ ನಿಮ್ಮ ಮೇಲೆ ಇರ್ತದೆ, ಆತನ ದಯೆ ನಿಮ್ಮ ಜೀವಿತಗಳ ಮೇಲೆ ಇರ್ತದೆ. ಆ ದಯ ಇರಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ನಡೆಯದೇ ಇರುವಂತ ಕಾರ್ಯಗಳು ಅದು ಆಟೋಮೆಟಿಕ್ ಆಗಿ ದೇವರು ಮಾಡಿಬಿಡ್ತಾನೆ. ಯೇಸು ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ. ದೇವರಿಗೆ ಆಮೇಲೆ ದೇವರ ದಯ ಇರಬೇಕು. ಅತ್ತೆಗೆ ಸೊಸೆ ಮೇಲೆ ದಯ ಇರಬೇಕು. ಆಮೇಲೆ ಗಂಡನಿಗೆ ಹೆಂಡತಿ ಮೇಲೆ ದಯ ಇರಬೇಕು. ಮಕ್ಕಳ ಮೇಲೆ, ಅಲ್ಲಲ್ಲಿ ಎಲ್ಲರ ಮೇಲೆ ಏನಿರ್ಬೇಕು? ದಯ ಇರಬೇಕು. ಅದಕ್ಕೆ ಹೇಳ್ತದೆ, ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ಏನ್ ಬೇಕು? ಯಾರ ದಯ? ಹಣನ ಹುಡ್ಕೊಂಡು ಹೋಗ್ತೀನಿ ಅಂತ ಹೋಗ್ಬೇಡ್ರಿ. ಭಾನುವಾರ ಸಭೆಗೆ ಬರಲ್ಲ ಕೆಲವರು ಕಳ್ಳರು. ಅವ್ರಿಗಿಂತ ದೊಡ್ಡ ಕಳ್ಳರು ಯಾರಿಲ್ಲ. ಅವ್ರಿಗಿಂತ ಬಿಡಿ, ನಮ್ ಚರ್ಚೆಯಲ್ಲಿ ಬೈತೀನಿ. ಅಲ್ಲೇಲೂಯ. ದೇವರ ದಯ ನಿನಗೆ ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ದೇವರನ್ನ ಹುಡುಕಬೇಕು. ನಾವು ಯಾರ ಮನೆ? ನಾವೆಲ್ಲ ಯಾರ ಮನೆ? ದೇವರ ಮನೆ. ದೇವರ ಮನೆಯವರು ಎಲ್ಲಿರ್ಬೇಕು? ದೇವರ ಮನೆಯಲ್ಲೇ ಇರ್ಬೇಕು. ಆಮೇಲೆ ಹೇಳ್ರಿ, ದುಷ್ಟರ ಮನೆ, ದುಷ್ಟರು ಎಲ್ಲಿರ್ಬೇಕು? ದುಷ್ಟರು ಎಲ್ಲಿರ್ತಾರೆ? ದುಷ್ಟರು ಎಲ್ಲಿರ್ತಾರೆ? ದೂರ ಇರಲ್ಲ, ದುಷ್ಟ ಕಾರ್ಯಗಳಲ್ಲೇ ಇರ್ತಾನೆ. ಕುಡುಕ ಎಲ್ಲಿರ್ತಾನೆ? ಅಜಯ್, ಕುಡುಕ ಎಲ್ಲಿರ್ತಾನೆ? ಕುಡುಕ ಎಲ್ಲಿರ್ತಾನೆ? ಬಾರಲ್ಲಿರ್ತಾನೆ. ಸಾರಾಯಿ ಬಾರ್ ಎರಡು ಒಂದೇ. ಅವಾಗ ನಿಮ್ ಕಾಲದಲ್ಲಿ ಸಾರಾಯಿ ಅಂತಿತ್ತು, ಈ ಕಾಲದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ್ಬಿಡ್ತು. ನಿಮ್ಮ ಅಮ್ಮಗನ ಕಾಲ ಇದು, ನಿಮ್ ಕಾಲ ಹೊರಟೋಯ್ತು. ಹಂಗಾದ್ರೆ ಆ ದುಷ್ಟನು ಎಲ್ಲಿರ್ತಾನಂದ್ರೆ ಆ ದುಷ್ಟತ್ವದಲ್ಲೇ ಇರ್ತಾನೆ. ಕರೆಕ್ಟ್? ದುಷ್ಟನ ಕೆಲಸ ಏನು? ಸೈತಾನನ ಕೆಲಸ ಏನು? ಕೆಟ್ಟದನ್ನೇ ಮಾಡೋದು, ಕೆಟ್ಟದನ್ನೇ ಬಯಸೋದು, ಕೆಟ್ಟದನ್ನೇ ಹೇಳೋದು, ಕೆಟ್ಟ ಕಾರ್ಯಗಳನ್ನೇ ಮಾಡೋದು, ಇದೇ ಅವನ ಕಾರ್ಯ. ಆದ್ರೆ ಬೈಬಲ್ ಅಲ್ಲಿ ಹೇಳ್ತದೆ, ಅಲ್ಲಿಯ ಪ್ರಾಭವಸು ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಹೇಳ್ತದೆ, ದುಷ್ಟರ ಮನೆಯನ್ನ ದೇವರು ಶಪಿಸುತ್ತಾನೆ, ನೀತಿವಂತರ ನಿವಾಸವನ್ನ ದೇವರು ಆಶೀರ್ವದಿಸ್ತಾನೆ. ದೇವರ ಮಕ್ಕಳೇ, ಈ ವಾಕ್ಯ ಚೆನ್ನಾಗಿ ನೀವು ಗಮನಿಸಬೇಕು. ಯಾವ್ಯಾವುದೋ ವಾಕ್ಯಗಳನ್ನ ತಗೊಂಬಂದ್ ಮನೇಲಿ ಹಾಕ್ತೀರಾ, ಹಾಕ್ರಿ, ಬೇಡ ಅಂತ ಹೇಳಿಲ್ಲ. ಈ ವಾಕ್ಯವನ್ನ ತಗೊಂಡು ದೊಡ್ಡದಾಗಿ ನಿನ್ನ ಕನ್ನಡಿ ಹತ್ರ ಹಾಕೋ. ದುಷ್ಟರ ಮನೆಯನ್ನ ದೇವರು ಏನ್ ಮಾಡ್ತಾನೆ?
ಬಾಯೇ ಬರ್ತಾ ಇಲ್ಲ ಪಾಪ. ದೇವ್ರು ಮಾಡ್ತಾನೆ, ಒಳ್ಳೇದ್ ಮಾಡ್ತಾನೆ. ಏನ್ ಮಾಡ್ತಾನೆ? ಒಳ್ಳೇದ್ ಮಾಡ್ತಾನೆ. ಶಪಿಸ್ತಾನೆ. ಏನ್ ಮಾಡ್ತಾನೆ? ಶಪಿಸೋದು. ನಮ್ಮ ಮಕ್ಕಳು ಹೇಳಿದ ಮತ್ ಕೇಳಿಲ್ಲ ಅಂದ್ರೆ ಏನ್ ಹೇಳ್ತೀರಾ? ಹಂಗೆ ಹೋಗ್ಬಿಡೋದು ಅಂತೀರಾ ಇಲ್ಲ? ಯಾರನ ಅಂದ್ರೆ ನಿಮ್ ಬಾಯಲ್ಲಿ ಸಕ್ಕರೆ ಹಾಕ್ಬಿಡ್ತೀವಿ ಅನ್ಬಾರ್ದಂಗೆ. ಹಂಗೆ ಅನ್ಕೊಳ್ದು. ಅವ್ನ ಪೈಲಾದ್ರೂ ಪರವಾಗಿಲ್ಲ, ಪರವಾಗಿಲ್ಲ, ಡೋಂಟ್ ಕೇರ್. ಏನ್ ಹೇಳ್ಬೇಕು? ಪರವಾಗಿಲ್ಲ. ಕೆಟ್ಟದ್ ನಡ್ತಾ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡೋಣ, ಪ್ರಾರ್ಥನೆ ಮಾಡೋಣ, ದೇವರಿದ್ದಾನೆ. ಒಂದ್ಸರಿ ಪೈಲಾಗೋದೇ ಪರವಾಗಿಲ್ಲ. ಒಂದ್ಸರಿ ಲಾಸ್ ಆಯ್ತಾ, ಬಿಸ್ನೆಸ್ ಲಾಸ್ ಆಯ್ತಾ ಪರವಾಗಿಲ್ಲ. ಗಂಟನು ಅಲ್ಲಲ್ಲಿ ಎಲ್ಲೋ ಸಂಬಳ ಕೊಟ್ಟಿಲ್ಲ, 1 ತಿಂಗಳು ಕೊಟ್ಟಿಲ್ಲ, ಪರವಾಗಿಲ್ಲ, ಬಿಟ್ಬಿಡ್ರಿ, ಮಜಾ ಮಾಡ್ಕೊಳ್ಳಿ. 1 ತಿಂಗಳು ಹೆಂಡತಿ ಸಂಬಳ ಕೊಟ್ಟಿಲ್ಲ, ಪರವಾಗಿಲ್ಲ, ಬಿಡ್ರಿ, ಏನಾಗಲ್ಲ. ಅಪ್ಪನ ಮನೆ ಗಂಟೆ ಏನಾದ್ರು ಓಡೋಗ್ತದ? ಓಡೋಗಲ್ಲ. ಅವರು ಸಮಾಧಾನವಾಗಿರ್ಲಿ 1 ತಿಂಗಳು. ಅಲ್ಲೇಲೂಯ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಬೈಬಲ್ ಹೇಳ್ತದೆ ದುಷ್ಟರ ಮನೆಯನ್ನು ದೇವರು ಏನ್ ಮಾಡ್ತಾನಂತೆ? ಶಪಿಸ್ತಾನೆ. ಸಿಹಿಯಾದ ಮನೆಯಲ್ಲಿ ಏನೆಲ್ಲ ಇರ್ತದೆ? ಪ್ರೀತಿ ಇರ್ತದೆ, ಸಂತೋಷ ಇರ್ತದೆ, ಸಮಾಧಾನ ಇರ್ತದೆ, ನೆಮ್ಮದಿ ಇರ್ತದೆ, ಉಲ್ಲಾಸ ಇರ್ತದೆ, ಆಶೀರ್ವಾದ ಇರ್ತದೆ, ದೀರ್ಘ ಶಾಂತಿ ಇರ್ತದೆ, ಅಲ್ಲೆಲ್ಲ ಈ ದಯೆ ಇರ್ತದೆ, ಉಪಕಾರ, ಸಾಧುತ್ವ, ಕ್ಷಮೆ, ಧಮೆ ಇವುಗಳೆಲ್ಲವೂ ಇರ್ತವೆ. ಆದರೆ ಈ ಅಲ್ಲೆಲ್ಲೂಯ ಈ ಕಹಿಯಾದ ಮನೆಯಲ್ಲಿ ಏನಿರ್ತದೆ ಅಂದ್ರೆ ಶಪಿಸೋದಿರ್ತಾರೆ. ಕಹಿಯಾದ ಮನೆಯಲ್ಲಿ ಏನಿರ್ತದೆ? ಶಾಪ. ಹಾಗಾದ್ರೆ ನಮ್ಮ ಮನೆ ಸಿಹಿಯಾದ ಮನೆ ಆಗಿರ್ಬೇಕಾ, ಕಹಿಯಾದ ಮನೆ ಆಗಿರ್ಬೇಕು? ಹೇಳ್ರೆಲ್ಲ ಬಾಯಿ ತೆಗೆದು ಏನಾಗಿರ್ಬೇಕು? ನಮ್ಮ ಮನೆ ಯಾವ ಮನೆ ಆಗಿರ್ಬೇಕು? ನಿಮ್ಮ ಮನೆ ಸಿಹಿಯಾದ ಮನೆ ಆಗಿರ್ಬೇಕಂದ್ರೆ ನೀನು ದೇವರ ಮನೆಯವರಾಗಿರ್ಬೇಕು. ನೀವು ದೇವರ ಮಕ್ಕಳಾಗಿರ್ಬೇಕು. ನಾವು ದೇವರ ಸಾಕ್ಷಿಗಳಾಗಿರ್ಬೇಕು. ನಾವು ದೇವರಿಗೆ ಅಲ್ಲಿ ಸಾಕ್ಷಿ ಜೀವಿತ ನಡೆಸಬೇಕು. ಹಂಗಾದ್ರೆ ಈ ಮನೆ ಬೈಬಲ್ ಅಲ್ಲಿ ಹೇಳ್ತದೆ, ದೇವರ ಮಕ್ಕಳೇ, ಇವತ್ತು ನಮ್ಮ ಮನೆಗಳು ಯಾಕೆ ಅಲ್ಲಿ ಕಹಿಯಾದ ಮನೆ ಆಗ್ತಾ ಇದೆ ಅಂದ್ರೆ ನಮ್ಮ ಒಳಗಡೆ ಏನಿದೆ? ಅದೇ ಬೈಬಲ್ ಅಲ್ಲಿ ಹೇಳ್ತದೆ, ಗಲಾತ್ಯ 5:19 ಅಲ್ಲಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವು ಯಾವುವು ಅಂದರೆ ಏನಂತೆ? ಅಲ್ಲಿ ದೇವರ ಮಕ್ಕಳೇ ಅಲ್ಲಿ ಹೇಳ್ತದೆ, ಕೋಪ, ಕ್ರೋಧ, ಬಂಡತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ದುಷ್ಟತನ ಎಲ್ಲ ನಾವು ನೋಡ್ತಾ ಇದ್ದೇವೆ. ಹಂಗಾದ್ರೆ ನಮ್ಮೊಳಗಡೆ ಕಹಿಯಾದವುಗಳನ್ನ ತೆಗೆದು ನಾವೇನ್ ಮಾಡ್ಬೇಕು? ತೆಗೆದು ಹೊರಗಡೆ ಹಾಕ್ಬೇಕು. ಎಲ್ಲ ಹಾಕ್ಬೇಕು? ಎಲ್ಲ ಹೇಳ್ರಿ, ಇಲ್ಲ ಹಾಕ್ಬೇಕು? ಏನ್ನ ಜೋರಾಗಿ ಹೇಳ್ರಿ. ವರ್ಷಕ್ಕೊಂದೇ ಸರಿ ಯುಗಾದಿ ಹಬ್ಬ ಬರೋದು. ಬೇವು ಸೊಪ್ಪು, ಬೆಲ್ಲ ಸ್ವಲ್ಪ ತಿನ್ಬಿಡೋದು. ನಾವು ಎರಡು ತಿಂತೀವಿ. ನಾವು ಬೇವು ಸೊಪ್ಪು ತಿಂತೀವಿ, ಬೆಲ್ಲನೂ ತಿಂತೀವಿ. ಇಲ್ಲಿ ಹೋಗೋಣ, ಅಲ್ಲಿ ಹೋಗೋಣ ಅಂತ ಹೋಗ್ತೀವಿ. ಇಲ್ಲಿ ಹೋಗೋಣ, ಡೂಮ್ ಡಾಸ್ ಅಂತಾನೆ. తెలుగులో ఒక మంత్రం ఉంది. కురుకురు కొండ దేవుడా, కాశీపుರದ విశ్వనాథుడా, ధర్మస్థಳದ మంజునాథుడా, నేను ఇక్కడ వచ్చాను రా, నీ ఇంటికి ఏమో అయిపోయిందిరా, నీ ఇంట్లో హొల్లెలు ఒక రోగం వచ్చిందిరా, నీ ఇంట్లో పాడైపోతా ఉందిరా, ఇక్కడ రారా, అక్కడ రారా, ఇక్కడ రారా, ఇక్కడ పోరా అంటే, అవునా దేవుడా నువ్వు వాడే ఉండే, నేను వస్తాను. ಒಳಬಿಡ್ಚೆ ನಾವು. ಅವನಿಗೆ ಗತಿ ಇಲ್ಲ ಅಂತ ನಿಮ್ಮ ಹತ್ರ ಕಿತ್ಕೊಂಡು ತಿನ್ನಕ್ ಬರ್ತಾನೆ. ಅವನ ಹಿಂದೆ ಹೋಗ್ಬೇಡ್ರಿ. ಅಲ್ಲೇಲೂಯಾ. ಯಾರಿಂದ ಹೋಗ್ಬೇಕು ನೀವು? ದೇವರಿಂದ ಹೋಗ್ಬೇಕು, ಇಲ್ಲಾಂದ್ರೆ ಸಾಯ್ಬೇಕು ನೀವು ಅಷ್ಟೇ. ಯಾರೋ ಕರೆದ್ನಂತ ಓಡೋದಲ್ಲ, ಯಾರೋ ಹೇಳಿದ್ನಂತ ಓಡೋದಲ್ಲ, ಯಾರೋ ಮಾಡಿದ್ನಂತ ಹೇಳೋದಲ್ಲ. ದೇವರ ಮಕ್ಕಳೇ, ನಾನು ಹೇಳ್ತೀನಿ ಕೇಳ್ರಿ. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು 8ನೇ ಕ್ಲಾಸಲ್ಲಿ ದೀಕ್ಷಾ ಸ್ನಾನ ತಗೊಂಡು ಇದುವರೆಗೂ ನಾನು ಜೀವಿಸ್ತಾ ಇದ್ದೀನಿ ಅಂದ್ರೆ ದೇವರ ಕೃಪೆ. ಇವತ್ತು ಆ ಅನುಭವದಲ್ಲಿ ಹೇಳ್ತಾನೆ, ನಿಮಗೆ ಏನೇ ಸಂಭವಗಳು ನಡೆದ್ರು ಕೂಡ ನೀನು ಯಾವ ಸ್ಥಳದಲ್ಲಿ ದೇವರ ಆಲಯದಲ್ಲಿ ನೀನು ನಿಂತಿದೆಯೋ ಆ ಆಲಯಕ್ಕೆ ನೀನು ಮೋಸ ಮಾಡಬೇಡ. ಆಲಯದಲ್ಲಿ ಜೀವಿಸ್ರಿ, ಆಲಯದಲ್ಲಿ ಬದುಕ್ರಿ, ಆಲಯದಲ್ಲಿ ಬಾಳ್ರಿ, ಆಲಯದಲ್ಲಿ ಪ್ರಾರ್ಥನೆ ಮಾಡ್ರಿ. ಅಲ್ಲಲ್ಯ ದೇವರು ನಿಮ್ಮ ಮನೆಯನ್ನ ಸಿಹಿಯಾದ ಮನೆಯಾಗಿ ಮಾಡುತ್ತಾನೆ. ಕಹಿ ಬರ್ತಾ ಇರ್ತವೆ, ಆಗಾಗ ನಮ್ಮ ಜೀವಿತದಲ್ಲಿ ಕಹಿ ಬರ್ತಾವೆ. ಆಗಾಗ ನಮ್ಮ ಮನೆಯಲ್ಲಿ ಒಂದೇ ಊಟನ ಮಾಡ್ತೀವಿ, ಒಂದೇ ಅಡಿಗೆನ ಮಾಡ್ತೀವಿ. ಒಂದಿನ ಚಟ್ನಿ ಮಾಡ್ತೀವಿ, ಒಂದಿನ ಸಾಂಬಾರ್ ಮಾಡ್ತೀವಿ, ಒಂದಿನ ಪಾಯಸ ಮಾಡ್ತೀವಿ, ಒಂದಿನ ಉಪ್ಪಿಟ್ಟು ಮಾಡ್ತೀವಿ. ಈ ರೀತಿ ಕಹಿ ಬರ್ತಾ ಇರ್ತವೆ. ಆದ್ರೆ ಆ ಕಹಿಗಳೆಲ್ಲ ನಾವೇನ್ ಮಾಡ್ಬೇಕಂದ್ರೆ ಸರಿಪಡಿಸಿಕೊಂಡು ಹೋಗ್ಬೇಕಂತ ದೇವರು ಹೇಳ್ತಾನೆ. ಅದಕ್ಕೋಸ್ಕರನೇ ನಾವು ಯಾರಾಗಿರ್ಬೇಕಂದ್ರೆ ದೇವರ ಆಲಯವಾಗಿರಬೇಕು. ಯಾರಾಗಿರ್ಬೇಕು? ನಾವು ದೇವರ ಆಲಯವಾಗಿರಬೇಕು. ನಾವು ದೇವರ ಆಲಯವಾಗಿದ್ದರೆ ನಮ್ಮ ಜೀವಿತದಲ್ಲಿ ಈ 9 ಅಲ್ಲಲ್ಲಿ ಆಶೀರ್ವಾದಗಳನ್ನ ನಾವು ನೋಡುತ್ತೇವೆ. ಈ ಸಿಹಿಯಾದ ಮನೆಯನ್ನ ನಾವು ನೋಡುತ್ತೇವೆ. ಒಂದು ವೇಳೆ ನಾವು ಕಹಿಯ ಜೀವಿತದಲ್ಲಿ ದುಷ್ಟ
ದುಷ್ಟರ ಮನೆಗಳ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಪಾಪ ನಡೆಯೋದಾದ್ರೆ, ಭಾನುವಾರ ಸಭೆಗೆ ಹೋಗದೆ ಇರುವುದಾದ್ರೆ, ಸೇವಕರ ಮಾತು ಕೇಳದೆ ಇರುವುದಾದ್ರೆ, ದೇವರಿಗೆ ವಿರುದ್ಧವಾಗಿ ನಡೆಯೋದಿರುವುದಾದ್ರೆ, ನಾವು ನಮ್ಮ ಕುಟುಂಬ ನಮ್ಮ ಜೀವಿತಗಳಲ್ಲಿ ದಿನೇ 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 ನಾವೇನಾಗ್ತೀವಿ ಅಂತೆ ಕುಗ್ಗಿ ಹೋಗುತ್ತೀವಿ. ನಾವು ಕುಗ್ಗಿ ಹೋಗುವವರಲ್ಲ, ನಾವು ಎದ್ದು ನಿಲ್ಲುವವರಾಗಿದ್ದೇವೆ, ನಾವು ಜೀವಿಸುವವರಾಗಿದ್ದೇವೆ, ನಾವು ಬದುಕುವವರಾಗಿದ್ದೇವೆ. ಅದಕ್ಕೆ ಯಾವಾಗಲೇ ನಾನು ಕೀರ್ತನೆ ಅಲ್ಲಿ 122 ಕಡೆ ವಾಕ್ಯದಲ್ಲಿ ನಾನು ಓದಿಸಿದೆ. ಈ ಮನೆಯಲ್ಲಿ ಏನೆಲ್ಲ ಆಶೀರ್ವಾದಗಳಿರ್ತಾವೆ, ಈ ಕುಟುಂಬದಲ್ಲಿ ಏನೆಲ್ಲ ಆಶೀರ್ವಾದಗಳಿರ್ತಾವೆ, ಈ ಮನೆ ಮೇಲೆ ಅಲ್ಲಿ ನಿನ್ನ ಪೌಳಿಯ ಗೋಡೆಗಳೊಳಗೆ ಅರಮನೆಗಳೊಳಗೆ ಏನಿರ್ಲಿ, ಸೌಭಾಗ್ಯವಿರ್ಲಿ. ಕೈ ಮೇಲೆ ಏನಿರ್ಬೇಕಂತೆ, ಸೌಭಾಗ್ಯ. ಕೈ ಮೇಲೆ ಕೈ ಮೇಲೆ ಹಂಗೆ ಇಟ್ಕೊಳ್ಳಿ. ನೋಡಿ, ನಿಮ್ ಕೈಯಲ್ಲಿ ಒಂದು ಬಂಗಾರ ಬಳೆನೂ ಕಾಣಿಸ್ತಾ ಇಲ್ಲ. ಯೇಸು ನಾಮದಲ್ಲಿ ಸೌಭಾಗ್ಯ ಬರಲ್ಲ ಅಂತ ಹೇಳ್ರಿ. ಕಣ್ಮುಚ್ಚಿ ಹೇಳಿ, ನನ್ನ ಕೈಯಲ್ಲಿ ಸೌಭಾಗ್ಯ ಬರಲಿ, ನನ್ನ ಮನೆಯಲ್ಲಿ, ನನ್ನ ಜೀವಿತದಲ್ಲಿ ಸೌಭಾಗ್ಯ ಬರಲಿ, ನನ್ನ ಗೋಡೆಗಳಲ್ಲಿ ಸೌಭಾಗ್ಯ ಬರಲಿ, ನನ್ನ ಅರಮನೆಗಳಲ್ಲಿ ಸೌಭಾಗ್ಯ ಬರಲಿ, ನನ್ನ ಹೃದಯದಲ್ಲಿ ಸೌಭಾಗ್ಯ ಬರಲಿ, ನನ್ನ ಜೀವಿತದಲ್ಲಿ ಸೌಭಾಗ್ಯ ಬರಲಿ. ದೇವಾ, ನನ್ನ ಕುಟುಂಬದಲ್ಲಿ ದೇವರೇ ಸೌಭಾಗ್ಯ ಬರಲಿ. ರಾಜ, ನೀನಾಗೆ ಸಹಾಯ ಮಾಡಪ್ಪ, ನೀನಾಗೆ ಅದ್ಭುತ ಮಾಡು ಸ್ವಾಮಿ. ನಿಮ್ಮ ಕರಗಳಲ್ಲಿ ದೇವರೇ ನಾನು ಒಪ್ಪಿಸಿಕೊಡ್ತಾ ಇದ್ದೀನಪ್ಪ. ನಿನ್ನ ನಾಮದಲ್ಲಿ ಕರ್ತಾವೆ, ನೀನು ನಮಗೆ ಅದ್ಭುತ ಮಾಡು, ನೀನು ನಮಗೆ ಸಹಾಯ ಮಾಡು, ನೀನು ನಮಗೆ ಒಳ್ಳೆಯದು ಮಾಡು, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಅದಕ್ಕೆ ಬೈಬಲ್ ಹೇಳ್ತಾರೆ, ನಮ್ಮ ಕೈಯಲ್ಲಿ ಏನಿರ್ಬೇಕು, ದೇವರು ಹೇಳ್ತಾರೆ, ನಿನ್ನ ಮನೆಯಲ್ಲಿ ನಿನ್ನ ಗೋಡೆಗಳಲ್ಲಿ ಏನಿರ್ತದಂತೆ, ಸೌಭಾಗ್ಯ. ನಿನ್ನ ಅರಮನೆಗಳಲ್ಲಿ ಅಲ್ಲೆಲೂಯ ಆನಂದ ಇರ್ತದಂತೆ ಹೇಳ್ತಾನೆ. ನನ್ನ ದೇವರ ಯೆಹೋವನ ಮಂದಿರ ನಿಮಿತ್ತವಾಗಿ ನಿನಗೇನಿರ್ತದಂತೆ, ಸುಕ್ಷೇಮ ಇರ್ತದೆ. ಅಲ್ಲೆಲೂಯ. ಯಾಕಂದ್ರೆ ನಾವು ಯಾರ ಆಲಯ, ದೇವರ ಆಲಯ. ದೇವರ ಆಲಯದ ನಿಮಿತ್ತ ನಿನಗೇನ್ ಸಿಗ್ತದಂತೆ, ಆಶೀರ್ವಾದ ಸಿಗ್ತದೆ, ಶುಭ ಸಿಗ್ತದೆ, ಆರೋಗ್ಯ ಸಿಗ್ತದೆ, ಸಮಾಧಾನ ಸಿಗ್ತದೆ, ಸಂತೋಷ ಸಿಗ್ತದೆ. ಅವರ ಮಂದಿರದ ನಿಮಿತ್ತ ನೀನು ಮಂದಿರಕ್ಕೆ ಹೋಗುವ. ಕೀರ್ತನೆ 122 ಹೇಳ್ತದೆ, ಆಹಾ ನನ್ನ ಜನರು ಅಲ್ಲಲಿಯ ದೇವರ ಆಲಯಕ್ಕೆ ಹೋಗೋಣ ಬಾ ಎಂದು ಕರೆಯುವಾಗ ಅವ್ರಿಗೆ ಏನಾಗ್ತದಂತೆ, ಸಂತೋಷ ಉಂಟಾಗ್ತದೆ. ಯಾರಿಗೆ ಸಂತೋಷ? ಯಾರಿಗೆ? ಈಗ ರಕ್ಷಣೆ ಹೊಂದಿರೋರು ನೀವು, ಇವ್ರು ರಕ್ಷಣೆ ಹೊಂದಿದ್ದಾರೆ, ಇವ್ರ ರಕ್ಷಣೆ ಹೊಂದಿಲ್ಲ, ಇವ್ರ ರಕ್ಷಣೆ ಹೊಂದಿಲ್ಲ. ನೀವೇನ್ ಮಾಡ್ಬೇಕು? ಇವ್ರನ್ನ ಕರೀಬೇಕು, ಇವತ್ತು ದೇವರ ಆಲಯಕ್ಕೆ ಹೋಗೋಣ ಬಾ ಅಂತ ಇವ್ರು ಕರೆದ್ರೆ ಇವ್ರಿಗೂ ಸಂತೋಷ, ಇವ್ರಿಗೂ ಸಂತೋಷ. ಇಬ್ರು ಸೇರಿ ದೇವಾಲಯಕ್ಕೆ ಹೋದ್ರೆ ಅವ್ರು ಸಂತೋಷ ಪಟ್ರೆ ನೀನು ಮನೆಯೊಳಗೆ ಸಂತೋಷ ಉಗ್ತಾನೆ. ಸಂತೋಷ ಉಗ್ತಾಡಿರಿ. ಕೂಡಿ ಯೇಸುವ ಚರಿಸೋಣ. ಕೈ ತಟ್ಟಿ.